ಓದ್ಕೊಳ್ಳೋಣ. 26ನೇ ವಚನದಲ್ಲಿ ಕೋಪದ ಕುರಿತಾಗಿ ಬರೆದಿದೆ. ಒಬ್ಬ ವಿಶ್ವಾಸಿ ಕೋಪ ಮಾಡುವುದಕ್ಕೆ ಮಿತಿ ಇದೆ. ಪಾಪ ಮಾಡುವ ರೀತಿಯಲ್ಲಿ ಅವನು ಕೋಪಿಸಬಾರದು, ಅವಳು ಕೋಪಿಸಬಾರದು ಎಂಬುದಾಗಿ ಪೌಲನು ಇಲ್ಲಿ ಎಚ್ಚರಿಸುವುದನ್ನು ನಾವು ನೋಡುತ್ತೇವೆ. ಯಾಕಂದ್ರೆ ಮನುಷ್ಯರ ಕೋಪವು ಅದು ನೀತಿಗೆ ತಕ್ಕದ್ದಲ್ಲ. ಆದ ಕಾರಣ ಈ ಒಂದು ಕೋಪವು ನಮ್ಮನ್ನು ಅನೀತಿಗೆ ಸರಳವಾಗಿ ನಡೆಸುವುದಕ್ಕೆ ಸಾಧ್ಯತೆ ಇದೆ. ಅದರ ನಿಮಿತ್ತವಾಗಿ ನಾವು ಸೈತಾನನ ಬಲೆಯಲ್ಲಿ ಸಿಕ್ಕಿ ಬೀಳಲಿಕ್ಕೆ ಅವಕಾಶವಿದೆ. ಆದ ಕಾರಣ ಕೋಪ ಮಾಡಿದ್ದರೂ ನಾವು ಪಾಪ ಮಾಡದೆ ಎಚ್ಚರವಾಗಿರಬೇಕು ಎಂಬ ಪೌಲನ ಆ ಒಂದು ಬುದ್ಧಿಯ ಮಾತು 26ನೇ ವಚನದಲ್ಲಿ ನಾವು ನೋಡುತ್ತೇವೆ. ಮತ್ತು 27ನೇ ವಚನದಲ್ಲಿ ನಾವು ನೋಡುವಾಗ ಸೈತಾನನಿಗೆ ಅವಕಾಶ ಕೊಡಬೇಡ್ರಿ ಎಂಬುದಾಗಿದೆ. ಸೈತಾನನಿಗೆ ಅವಕಾಶ ಕೊಡಬೇಡಿರಿ. ಡೂ ನಾಟ್ ಗಿವ್ the evil one an opportunity to control you. So when we get angry or when we fall into the uncontrollable anger, that leads us to the trap of the spiritual enemy who is our arch rival. And he is none but the devil, Satan. So Paul is warning us, be careful. ಎಚ್ಚರವಾಗಿರಬೇಕು ನೀವು. ಯಾಕಂದ್ರೆ ಸೈತಾನನು ನಮ್ಮನ್ನು ಬೀಳಿಸಬೇಕು ಎಂಬ ಒಂದು ಹುಡುಕಾಟದಲ್ಲಿ ಪ್ರತಿಯೊಬ್ಬ ವಿಶ್ವಾಸಿಯ ಹಿಂದೆ ಅವನಿದ್ದಾನೆ. ಆದ ಕಾರಣ ಪೌಲನು ಬಹಳ ಸ್ಪಷ್ಟವಾಗಿ ಮತ್ತು ನಿಟ್ಟಾಗಿ ನೇರವಾಗಿ ಪೌಲನು ಈ ಒಂದು ಪತ್ರಿಕೆಯ ಮೂಲಕವಾಗಿ ಎಲ್ಲ ಕಾಲದಲ್ಲಿಯೂ ಇರುವ ವಿಶ್ವಾಸಿಗಳಿಗೆ ಬರೀತಾನೆ. ಸೊ ಪಾಲ್ is writing to every believers at all time this letter and warning us that we must be careful not fall into the trap of our arch enemy, the devil. So in verse 27 we've been looking, or we have been studying about the names or the other names about Satan. ಸೈತಾನ್ನ ಬಗ್ಗೆ ನಾನು ಮಾತನಾಡುವಾಗ ಬೈಬಲ್ನಲ್ಲಿ ಸೈತಾನಿಗೆ ಕೊಟ್ಟಿರತಕ್ಕಂಥ ಸುಮಾರು 25 ಹೆಸರುಗಳ ಕುರಿತಾಗಿ ನಾವು ಕಲಿಯುತ್ತಾ ಬಂದೆವು. ಇಟ್ ಇಸ್ ಇಂಟ್ರೆಸ್ಟಿಂಗ್ ಅಲ್ವೇ? ಸೈತಾನ್ನ ಆರಂಭದ ಕುರಿತು ನಾನು ಹೇಳ್ತಾ ಇಲ್ಲ. ಅದು ಮಧ್ಯದಲ್ಲಿ ನಾನು ಲಾಸ್ಟ್ ಟೈಮ್ ಹೇಳಿದೆ. ಎಜೆಕಿಯೇಲನ ಪುಸ್ತಕ ಮತ್ತು ಯೆಶಾಯನ ಪುಸ್ತಕ, ಈ ಪುಸ್ತಕಗಳಲ್ಲಿ ಸೈತಾನನ ಆರಂಭದ ಚರಿತ್ರೆಯನ್ನು ನಾವಲ್ಲಿ ಓದುತ್ತೇವೆ. ಇಲ್ಲಿ ಸೈತಾನ್ನ ಹೆಸರುಗಳ ಬಗ್ಗೆ ನೋಡುವಾಗ ಅನೇಕ ಹೆಸರುಗಳು ನಾನು ಆಗಲೇ ನಿಮಗೆ ಹೇಳಿದ್ದೇನೆ, ಅಂದರೆ ಹಿಂದಿನ ಪಾಠಗಳಲ್ಲಿ. ಇವತ್ತು ನಾವು ಅದನ್ನು ಮುಂದುವರಿಯಲಿಕ್ಕಿದ್ದೇವೆ. ಕಳೆದ ಸಲ ನಾನು ಸುಮಾರು 12 ಹೆಸರುಗಳನ್ನು ಹೇಳಿದೆ. ಸೈತಾನ 12 ಹೆಸರುಗಳನ್ನು ಹೇಳಿದೆ. ಈಗ ಉಳಿದ ಹೆಸರುಗಳು ಇವತ್ತಿನ ಅಧ್ಯಯನದಲ್ಲಿ ನೋಡಲಿಕ್ಕೆ ಆಗ್ತದಾ ಇಲ್ಲವಾ ನನಗೆ ಗೊತ್ತಿಲ್ಲ. ನೋಡೋಣ, ನಾವು ಪ್ರಯತ್ನ ಮಾಡೋಣ ಸಾಧ್ಯವಾದಷ್ಟು. ವಿ ವಿಲ್ ಟ್ರೈ ಟು ಕಂಟಿನ್ಯೂ ಆರ್ ಕಂಪ್ಲೀಟ್ ದಿ ಅದರ್ ನೇಮ್ಸ್ ವಿಚ್ ಆರ್ ಮೆನ್ಷನ್ ಅಬೌಟ್ Satan in the Bible. So the last name was I think that the 13th one I said, yes, the 13th one I said from the book of Revelation, chapter 13 and 13 and 12, 9 to 12 and 13, 2 to 8 and chapter 20 and verse 2. ಪ್ರಕಟಣೆಯ ಪುಸ್ತಕ 13ನೇ ವಚನ, 12:9 12ನೇ ವಚನ, 13ನೇ ಅಧ್ಯಾಯದ 2ರಿಂದ 8ನೇ ವಚನ, 20ನೇ ಅಧ್ಯಾಯದ 2ನೇ ವಚನ. ಈ ವಚನಗಳನ್ನು ನಾವು ನೋಡುವಾಗ ಅಲ್ಲಿ ಬರೆದದೆ ಘಟ್ಟ ಸರ್ಪನು ಡ್ರ್ಯಾಗನ್ ಎಂಬುದಾಗಿದೆ ಇಂಗ್ಲಿಷ್ನಲ್ಲಿ. ಘಟ್ಟ ಸರ್ಪನ್ ಇಸ್ ಎ ವೆರಿ ಫನಿ ನೇಮ್ ಅಲ್ವಾ? ಸೈತಾನಿಗೆ ಹೋಲಿಸಿರುವಂತ ಹೆಸರು ಘಟ್ಟ ಸರ್ಪನ್. ಸರ್ಪ ಅದು ಆಗಲೇ ನಾನು ಹೇಳಿದೆ. ಆದರೆ ಇಲ್ಲಿ ನಾವು ಗಮನಿಸುವುದು ಘಟ್ಟ ಸರ್ಪನು, ಡ್ರ್ಯಾಗನ್. ಸೊ ಇದು 13ನೇದಾಗಿ ನಾನು ಹೇಳಿದೆ. ಇವತ್ತು 14ನೇಯ ಹೆಸರು ನೋಡೋಣ.
ಲೂಸಿಫರನು ಎಂಬುದಾಗಿ ಯೆಶಾಯನ ಪುಸ್ತಕ 14ನೇ ಅಧ್ಯಾಯದ 12ರಿಂದ 14ನೇ ವಚನಗಳನ್ನು ಓದುವಾಗ ಲೂಸಿಫರನು ಕನ್ನಡದಲ್ಲಿ ಉದಯ ನಕ್ಷತ್ರವು ಎಂಬುದಾಗಿ ಬರೆದಿದೆ. ಉದಯ ನಕ್ಷತ್ರ ನಿಜವಾಗಿಯೂ ಅದರ ಇಂಗ್ಲಿಷ್ ಹೇಳೋದಾದರೆ ದ ಮಾರ್ನಿಂಗ್ ಸ್ಟಾರ್, ಬ್ರೈಟ್ ಮಾರ್ನಿಂಗ್ ಸ್ಟಾರ್. ಸೊ ಮಾರ್ನಿಂಗ್ ಸ್ಟಾರ್, ಉದಯ ನಕ್ಷತ್ರ, ಲೂಸಿಫೆರೋಸ್, ಮೂಲ ಭಾಷೆ ಲೂಸಿಫರೋಸ್. ಈ ಪದದಿಂದ ಬಂದಿದೆ ಲೂಸಿಫೆರನು ಎಂಬ ಪದ ಅಥವಾ ಹೆಸರು. ಲೂಸಿಫರೋಸ್ ಅಂದರೆ ಮಿನುಗುವವನು, ಮಿಂಚುವವನು, ದ ಗ್ಲಿಟರಿಂಗ್ ಒನ್, ದ ಶೈನಿಂಗ್ ಒನ್ ಎಂಬುದಾಗಿ ಅರ್ಥ. ಸೊ he was a person who was the most shining person among all the angels of God. ದೇವರ ಕೋಟಿ ಕೋಟಿ ದೂತರುಗಳಲ್ಲಿ ಅತಿ ಹೆಚ್ಚಾಗಿ ಬೆಳಗುತ್ತಿದ್ದವನು, ಮಿನುಗುತ್ತಿದ್ದವನು, ಶೈನ್ ಮಾಡುತ್ತಿದ್ದವನು ಎಂಬುದಾಗಿ ನಾವು ಗಮನಿಸುತ್ತೇವೆ. ನಾನು ಸುಮಾರು ವರ್ಷಗಳ ಕಾಲ ಟಿವಿಯಲ್ಲಿ ಕಾರ್ಯಕ್ರಮ ಕೊಡುವಾಗ ಸುಮಾರು 1.5 ತಿಂಗಳ ಕಾಲ, ಹೆಚ್ಚು ಕಡಿಮೆ 2 ತಿಂಗಳು ಕಾಲ ಸೈತಾನ ಕುರಿತಾಗಿ ನಾನು ಉಪದೇಶ ಮಾಡ್ತಾ ಇದ್ದೆ, ಪಾಠ್ಯ ಮಾಡ್ತಾ ಇದ್ದೆ. ನನಗೆ ರೆಕಾರ್ಡಿಂಗ್ ಮಾಡುತ್ತಿದ್ದಂಥ ಇಂಜಿನಿಯರ್, ಅವನು ಯೇಸು ಸ್ವಾಮಿಯ ಭಕ್ತನಾಗಿರಲಿಲ್ಲ, ವಿಶ್ವಾಸಿ ಆಗಿರಲಿಲ್ಲ, ಅವನೊಬ್ಬ ಅವಿಶ್ವಾಸಿಯಾಗಿದ್ದ. ಸೈತಾನನ ಆರಂಭದ ಕುರಿತಾಗಿ ನಾನು ಹೇಳುವಾಗ ಅವನಿಗೆ ಬಹಳ ಆಶ್ಚರ್ಯ ಆಯಿತು. ಒಂದು ದಿವಸ ಅವನು ನನಗೆ ಕೇಳಿದ, ಸರ್ ನಾನೊಂದು ಪ್ರಶ್ನೆ ಕೇಳಲ್ಲ ಅಂತ ಕೇಳಿದೆ. ಆವಾಗ ಆಯಿತು ಅಪ್ಪ ಅಂತ ಹೇಳಿದ. ಆವಾಗ ಅವನು ಹೇಳಿದನು, ಸೈತಾನ್ ಎಷ್ಟು ಸುಂದರನಾಗಿದ್ದನು, ಎಷ್ಟೊಂದು ಕೋಮಲನಾಗಿದ್ದನು, ಎಷ್ಟೊಂದು ಐಶ್ವರ್ಯವಂತನಾಗಿದ್ದನು, ಎಷ್ಟೊಂದು ಜ್ಞಾನಿಯಾಗಿದ್ದನು ಎಂಬುದಾಗಿಯೆಲ್ಲ ನೀವು ಹೇಳುತ್ತಿರಲ್ಲ. ಅವನು ಎಷ್ಟು ದೊಡ್ಡ ಅಧಿಕಾರಿಯಾಗಿದ್ದನು, ಕೋಟಿ ಕೋಟಿ ದೇವದೂತರುಗಳಿಗೆ ಅವನ ಅಧಿಕಾರಿಯಾಗಿದ್ದನಂತೆಲ್ಲ ನೀವು ಹೇಳ್ತಿರಲ್ಲ. ಆದರೆ ನಾನು ಸೈತಾನನ್ನ ಆ ರೀತಿಯಾಗಿ ತಿಳಿದುಕೊಂಡೇ ಇಲ್ಲ ಅಂತ ಹೇಳಿದ. ಮತ್ತೆ ನಾನು ಚರ್ಚೆ ಮಾಡುವಾಗ ಅವನ ತಿಳುವಳಿಕೆಯನ್ನು ಹೇಳಿಕೊಂಡ. ಅಂದ್ರೆ ಸೈತಾನನೆಂದು ಇವತ್ತು ಕೇಳಿಸ್ಕೊಂಡ ಕೂಡಲೇ ನಮ್ಮ ಮನಸ್ಸಿಗೆ ಬರುವಂತ ಅನೇಕ ತಪ್ಪಾದಂಥ ವಿಚಾರಗಳಿವೆ. ಇದು ಕಾಲ್ಪನಿಕವಾದ ವಿಚಾರಗಳು, ದೇವರು ನಮಗೆ ಪ್ರಕಟಪಡಿಸಿರುವಂಥ ವಿಚಾರಗಳಲ್ಲ. ಇದು ಮನುಷ್ಯರು ತಮ್ಮ ಕಲ್ಪನೆಯಿಂದ ಬಿಡಿಸಿರುವಂಥ ಒಂದು ಚಿತ್ರವಾಗಿರುತ್ತದೆ. ತುಂಬ ಕಪ್ಪಾದ ಬಣ್ಣದವನು, ಉದ್ದವಾದ ಹಲ್ಲುಗಳಿರುವಂಥವನು, ತಲೆಯ ಮೇಲೆ 2 ಕೊಂಬುಗಳಿರುವವನು. ಹಿಂದಿನ ದಿವಸಗಳಲ್ಲಿ ಅಂದರೆ ಸುಮಾರು ಒಂದು 15-20-30 ವರ್ಷಗಳ ಹಿಂದೆ ಒನಿಡಾ ಎಂಬ ಒಂದು ಟಿವಿ ಇತ್ತು. ಇವತ್ತು ಕಾಣಿಸ್ತಾ ಇಲ್ಲ. ಒನಿಡಾ ಟಿವಿ, ಆ ಟಿವಿಗೆ ಅಡ್ವರ್ಟೈಸ್ಮೆಂಟ್, ಅದರ ಒಂದು ಜಾಹೀರಾತಿನಲ್ಲಿ ಈ ಒಂದು ಸೈತಾನನ ಚಿತ್ರ ಕೊಡ್ತಾ ಇದ್ರು. ಅಂದರೆ ಸೈತಾನ್ ಅಂದರೆ ಅವರ ಕಾಲ್ಪನಿಕವಾದ ಸೈತಾನ್. ಅದರಲ್ಲಿ ತುಂಬ ಉದ್ದ ಬಾಲ ಇರುವಂತಹ ಬೋಳ ತಲೆದ ಒಬ್ಬನ ಒಂದು ಚಿತ್ರ, ಮತ್ತು ಅವನ ತಲೆಯ ಮೇಲೆ ಬುರುಡಿನ ಮೇಲೆ 2 ಕೊಂಬುಗಳು, ತುಂಬ ಉದ್ದವಾದ ಹಲ್ಲುಗಳು, ಚೂಪಾದ ಹಲ್ಲುಗಳು, ಕಣ್ಣುಗಳು ಬಹಳ ದೊಡ್ಡದು, ಉಗುರಲ್ಲಿ ಎಲ್ಲ ಉದ್ದವಾದ ಉಗುರು, ಚೂಪಾದ ಉಗುರು. ಇಂಥ ಒಂದು ಚಿತ್ರ ಅನೇಕರಲ್ಲಿ ಇರ್ತಕ್ಕಂಥ ಒಂದು ಭಾವನೆ, ಒಂದು ಕಲ್ಪನೆ, ಸೈತಾನ್ ಈ ರೀತಿಯಾಗಿದ್ದಾನೆ. ಆದರೆ ಇದು ಶುದ್ಧವಾಗಿ ಸೈತಾನನೇ ನಮ್ಮನ್ನು ಮೋಸಗೊಳಿಸಿರುವಂಥ ಅಥವಾ ನಮ್ಮನ್ನು ಮೋಸಪಡಿಸುವುದಕ್ಕೋಸ್ಕರ ಮನುಷ್ಯರ ತಲೆಯೊಳಗೆ ಬಿಟ್ಟಿರ್ತಕ್ಕಂಥ, ಬಿತ್ತನೆ ಮಾಡಿರ್ತಕ್ಕಂಥ ಒಂದು ತಪ್ಪಾದ ಚಿತ್ರವಾಗಿದೆ. ಸೈತಾನ ನಿಜವಾದ ಚಿತ್ರ ತಿಳ್ಕೋಬೇಕಾದರೆ ನಾವು ಯೆಶಾಯನ ಪುಸ್ತಕ, ಮೊದಲನೇದಾಗಿ ಯೆಶಾಯನ ಪುಸ್ತಕ 14ನೇ ಅಧ್ಯಾಯದಲ್ಲಿ ನಾನು ಹೇಳಿದಿಲ್ಲ, 14ನೇ ಅಧ್ಯಾಯದಲ್ಲಿ 12ನೇ ವಚನದ ಓದಿ ನೋಡ್ರಿ. ಅಲ್ಲಿ ಸೈತಾನ ಚಿತ್ರ ನಾವು ನೋಡುತ್ತೇವೆ. ಅವನು ಎಷ್ಟು ಸುಂದರನಾಗಿದ್ದನು, ಅವನೆಷ್ಟು ಕೋಮಲನಾಗಿ, ಸರ್ವಾಂಗ ಸುಂದರನೆಂಬುದಾಗಿದೆ ಅವನ ವಿಷಯದಲ್ಲಿ. ಎಜೆಕ್ಯೇಲನ ಪುಸ್ತಕದಲ್ಲಿ 38ನೇ ಅಧ್ಯಾಯದಲ್ಲಿ ಅವನ ದೇಹದಲ್ಲಿದ್ದಂಥ ಮುತ್ತುಗಳು, ರತ್ನಗಳು, ಅವುಗಳ ಕುರಿತಾಗಿ ಎಲ್ಲ ನವರತ್ನ ಭೂಷಿತನಾಗಿದ್ದನು. ಮತ್ತು ಅವನು ದೊಡ್ಡ ಅಧಿಕಾರಿಯಾಗಿದ್ದನು. ಎಲ್ಲ ದೂತರಲ್ಲಿ ಎಲ್ಲ ಅವನು ಅಧಿಕಾರಿಯಾಗಿದ್ದನು. ಅಂದರೆ ಆರಾಧನೆಯ ಪಂಗಡಕ್ಕೆ ಆರಾಧನೆಯನ್ನು ಮಾಡುವಂಥ ದೂತರ, ಕೋಟಿ ಕೋಟಿ ದೂತರುಗಳ ಆ ಒಂದು ಗುಂಪಿಗೆ ಅವನು ನಾಯಕನಾಗಿದ್ದನು, ಯಜಮಾನನಾಗಿದ್ದನು.
ಸೊ ಅವನ ಕುರಿತಾಗಿ ಇಲ್ಲಿ ಯೆಶಾಯನು ಹೇಳುತ್ತಾನೆ, ಅವನ ಹೆಸರು ಉದಯ ಸೂಚಕ ನಕ್ಷತ್ರ ಅಥವಾ ಉದಯ ನಕ್ಷತ್ರವು, ದ ಮಾರ್ನಿಂಗ್ ಸ್ಟಾರ್. ಮುಂಜಾನೆ ಎದ್ದು ಬರುವಾಗ ನೀವು ಆಕಾಶ ಕಡೆಗೆ ನೋಡಿರಿ, ಅಲ್ಲಿ ನೋಡುವಾಗ ಅನೇಕ ಕೋಟಿ ಕೋಟಿ ನಕ್ಷತ್ರಗಳ ಮಧ್ಯದಲ್ಲಿ ಒಂದು ನಕ್ಷತ್ರ ಬಹಳ ದೊಡ್ಡದಾಗಿ ಭೂಮಿಗೆ ತುಂಬ ಹತ್ತಿರವಾಗಿ ಕಾಣಿಸುತ್ತೆ. ನಮ್ಮ ನಗ್ನ ನೇತ್ರಗಳಿಂದ ನಾವು ಕಾಣಬಹುದು. ಇದು ಉದಯ ಸೂಚಕ ನಕ್ಷತ್ರ, ಅದು ಉದಯ ನಕ್ಷತ್ರವು ಅಂತ ನಾವು ಹೇಳ್ತೇವೆ. ಸೊ ಮಾರ್ನಿಂಗ್ ಸ್ಟಾರ್, ಅವನು ತನ್ನಷ್ಟಕ್ಕೆ ಅವನ ಶರೀರವನ್ನು, ಅವನ ಶರೀರದ ಅಂಗಗಳು ಚಲಿಸಿದಾಗ ಬಹಳ ಸುಂದರವಾದ ಸಂಗೀತವನ್ನು ನುಡಿಸುವಂತ ಅಥವಾ ಸಂಗೀತ ಶಬ್ದಗಳು ಬರುವಂತ ಒಂದು ಶರೀರವಾಗಿತ್ತು ಅವನದು. ಮತ್ತು ಎಲ್ಲ ನವರತ್ನಗಳು ಅವನ ಮೇಲೆ ಖಚಿತವಾಗಿತ್ತು. ಅವನ ಮುಖ ಬಹಳ ಸುಂದರವಾಗಿತ್ತು. ಅವನು ಬಹಳ ಸುಂದರನಾಗಿದ್ದನು, ತುಂಬಾ ಜ್ಞಾನಿಯಾಗಿದ್ದನು. ಇದರ ನಿಮಿತ್ತವಾಗಿ ಅವನಿಗೆ ಗರ್ವ ಉಂಟಾಯಿತು ಎಂಬುದಾಗಿ ಬರೆದದ್ದೇ. He became proud because of his beauty, because of his richness, because of his talents, the music, because of his singing, and because of his power and authority. So he was so proud, though he was so high and lifted up in the presence of God, but at the same time he was thrown down to the mid-air. ಮಧ್ಯಾಕಾಶಕ್ಕೆ ಅವನು ದೊಬ್ಬಲ್ಪಟ್ಟನು. ಅವನು ಮೊದಲು ಭೂಮಿಯ ಮೇಲೆ ಅಧಿಕಾರಿಯಾಗಿದ್ದ. ಇದನ್ನು ಪ್ರೀ ಅಡಮಿಕ್ ಏಜಿನ ಕುರಿತಾಗಿ ನಾವು ಕಲಿಯುವಾಗ, ಆದಾಮವುಳನ್ನು ಸೃಷ್ಟಿ ಮಾಡೋದಕ್ಕೆ ಮುಂಚೆ ಅವನ ಸ್ಥಾನವು ಭೂಮಿಯ ಮೇಲಿತ್ತು ಎಂಬುದಾಗಿ ನಾವು ನೋಡುತ್ತೇವೆ. ಆದರೆ ಭೂಮಿಯ ಮೇಲೆ ಅಧಿಕಾರಿಯಾಗಿದ್ದವನು, ಅನೇಕ ಕೋಟಿ ಕೋಟಿ ದೇವದೂತರುಗಳ ಅಧಿಕಾರಿಯಾಗಿದ್ದವನು ಅಥವಾ ನಾಯಕನಾಗಿದ್ದವನು, ಅವನು ಅಹಂಕಾರದಿಂದ ಅವನು ದೇವರ ಸಿಂಹಾಸನವನ್ನು ಹತ್ತಿ ಆ ಸಿಂಹಾಸನದಲ್ಲಿ ಕೂತ್ಕೋಬೇಕು. ದೇವರಿಗೆ ಸಲ್ಲುವಂತ ಸಮಸ್ತ ಆರಾಧನೆಯು ಸ್ತೋತ್ರವು ನನ್ನ ಪಾಲಿಗೆ ಬರಬೇಕು ಎಂಬುದಾಗಿ ಅತಿಯಾಶೆ ಪಟ್ಟಾಗ ಅವನಿಗೆ ಗತಿಗೇಡಾಯಿತು. ಅವನು ದೊಬ್ಬಲ್ಪಟ್ಟನು. ಭೂಮಿಗೆ ದೊಬ್ಬಲ್ಪಟ್ಟಿಲ್ಲ, ಆದರೆ ಮಧ್ಯಾಕಾಶಕ್ಕೆ ದೊಬ್ಬಲ್ಪಟ್ಟನು ಎಂಬುದಾಗಿದೆ. ಇವೆಲ್ಲವೂ ಸತ್ಯವೇದ ನಮಗೆ ಸ್ಪಷ್ಟವಾಗಿ ತಿಳಿಸುವಂತ, ಕಲಿಸುವಂತ ಸತ್ಯ ಅರ್ಥವಾಗಿದೆ. ಲೂಕನ ಸುವಾರ್ತೆಯಲ್ಲಿ, in the book of Luke, Jesus himself has said, I have seen Satan falling from heaven. ಸೈತಾನು ಪರಲೋಕದಿಂದ ಕಡಿದು ಕೆಳಗೆ ಹಾಕಲ್ಪಟ್ಟದನ್ನ, ದೊಬ್ಬಲ್ಪಟ್ಟದನ್ನ ನಾನು ನೋಡಿದೆ. ಮಿಂಚಿನಂತೆ ಅವನು ಮಧ್ಯಾಕಾಶಕ್ಕೆ ಅವನು ತಳ್ಳಲ್ಪಟ್ಟನು ಎಂಬುದಾಗಿ ಆ ಕರ್ತನಾದ ಸ್ವಾಮಿ ಅವನ ಕುರಿತಾಗಿ ಹೇಳುತ್ತಾನೆ. So what I'm trying to say is, now I don't have much time to explain everything about Satan, but I'm just my teaching portion is the names of Satan. ಸೈತಾನ ಹೆಸರುಗಳಾಗಿದೆ ನನ್ನ ಅಧ್ಯಯನದ ವಿಷಯ. ಆದ ಕಾರಣ ಎಲ್ಲವನ್ನು ಕುಲಂಕುಷವಾಗಿ ಆಳವಾಗಿ ಹೇಳುವುದಕ್ಕೆ ನನಗೆ ಸಮಯವಿಲ್ಲ, ಕ್ಷಮಿಸಬೇಕು. ನೀವು ಸಮಯ ತಕ್ಕೊಂಡು ಲೂಕನ ಈಗ ನಾನು ಹೇಳಿದಂಥ ವಚನ ಭಾಗಗಳನ್ನು ಪ್ರತ್ಯೇಕವಾಗಿ ಯೆಶಾಯನ ಪುಸ್ತಕ 14ನೇ ಅಧ್ಯಾಯ ಹಾಗೂ ಎಜೆಕೀಯೇಲನ ಪುಸ್ತಕ 32ನೇ ಅಧ್ಯಾಯ ಇವೆಲ್ಲ ಓದಿ ನೋಡ್ರಿ, ಅಲ್ಲಿ ನಿಮಗೆ ಗೊತ್ತಾಗ್ತದೆ. ಹಾಗೂ ಲೂಕನ ಸುವಾರ್ತೆಯಲ್ಲಿ ಕೂಡ ನಾನು ಹೇಳಿದವಾಗ ನೀವು ಓದಿರಿ. ಸೊ ಸೈತಾನ ಈ ಒಂದು 14ನೆಯ ಹೆಸರು ಏನೆಂದು ನೋಡುವುದಾದರೆ ಲೂಸಿಫರ್ ಅಥವಾ ಉದಯ ನಕ್ಷತ್ರವು, ಇಂಗ್ಲಿಷ್ನಲ್ಲಿ ಲೂಸಿಫರ್ ಎಂಬುದಾಗಿ 14ನೇದಾಗಿ. ಈಗ 15ನೇದಾಗಿ ನೋಡುವುದಾದರೆ ಪ್ರಕಟಣೆ ಪುಸ್ತಕ 12ನೇ ಅಧ್ಯಾಯ, ಪ್ರಕಟಣೆ 12:9 ವಚನ. ಪ್ರಕಟಣೆ, ಓಕೆ, ದ ಬುಕ್ ಆಫ್ ರೆವಲೇಷನ್ 12ನೇ ಅಧ್ಯಾಯ. ಸೊ ಬೈಬಲಿನ ಕೊನೆಯ ಪುಸ್ತಕವಾಗಿದೆ ನೋಡ್ರಿ, ಪ್ರಕಟಣೆ ಪುಸ್ತಕ. ಇದರಲ್ಲಿ 12ನೇ ಅಧ್ಯಾಯದ 9ನೇ ವಚನವನ್ನು ನಾವು ಓದುವಾಗ, ಭೂಲೋಕದವರನ್ನೆಲ್ಲ ಮರಳುಗೊಳಿಸುವ ಆ ಮಹಾಘಟ ಸರ್ಪನು, ನೋಡ್ರಿ, ಆ ಮಹಾಘಟ ಸರ್ಪನು ಅಂದರೆ ಪಿಶಾಚನೆಂದಲೂ ಸೈತಾನನೆಂತಲೂ ಹೆಸರುಳ್ಳ ಪುರಾತನ ಸರ್ಪವು ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದನು. ಅವನ ದೂತರು ಅವನೊಂದಿಗೆ ದೊಬ್ಬಲ್ಪಟ್ಟರು. ಲುಕ್ ದಟ್, ಅದನ್ನು ಗಮನಿಸಿರಿ. ಸೊ ಚಾಪ್ಟರ್ 12 verse 9 ಇಲ್ಲಿ ನೋಡ್ರಿ,
4 ಹೆಸರುಗಳು ಅವನ ಕುರಿತಾಗಿ ಇಲ್ಲಿದೆ. ಕಮ್ಮಿ ಆದರೂ 5 ಹೆಸರುಗಳಿದೆ ನೋಡ್ರಿ. 19ನೇ ಅಧ್ಯಾಯದ 9ನೇ ವಚನದಲ್ಲಿ ಮಹಾಘಟ ಸರ್ಪ 1, ಪಿಶಾಚಿ 2ನೇದು, ಸೈತಾನನು 3, ಪುರಾತನ ಸರ್ಪ 4, ಮತ್ತು ಭೂಲೋಕದವರನ್ನೆಲ್ಲ ಮರಳುಗೊಳಿಸುವವನು 5. ನೋಡ್ರಿ, ಈಗ ಹೆಸರು ಸ್ವಭಾವವನ್ನು ಸೂಚಿಸುತ್ತದೆ ಎಂಬುದಾಗಿ ನಾನೊಮ್ಮೆ ಹೇಳಿದೆ. ಸೊ ದ ನೇಮ್ಸ್ ಟೆಲ್ಸ್ ಅವರ್ ಐಡೆಂಟಿಟಿ. ನೇಮ್ಸ್ tells us about our authority, tells us about who we are, what we are, and also tells us our character, right? ಸ್ವಭಾವ, ನಮ್ಮ ಅಧಿಕಾರ, ನಾವು ಯಾರು, ನಾವು ಏನಾಗಿದ್ದೇವೆ, ಆ ಒಂದು ಗುರುತು, ಇವೆಲ್ಲವೂ ಹೆಸರು ನಮಗೆ ತಿಳಿಸುತ್ತದೆ. ಸೊ ಹೆಸರು ಕೇಳಿಸಿಕೊಂಡ ಕೂಡಲೇ ಆ ವ್ಯಕ್ತಿಯ ಸ್ವಭಾವವನ್ನು ಕೂಡ ನಾವು ತಿಳ್ಕೊಳ್ಳುತ್ತೇವೆ. ಸೊ ಕೆಲವೊಮ್ಮೆ ಸೈತಾನ್ನ ಹೆಸರನ್ನ ಅವನ ಕೆಲಸದ ಮೇರೆಗೆ, ಆ ಸ್ವಭಾವದ ಮೇರೆಗೆ ದೇವರು ಪ್ರಕಟಿಸಿದ್ದಾನೆ. ನೋಡ್ರಿ, ಸೊ ಗಾಡ್ ಹ್ಯಾಸ್ ರಿವೀಲ್ಡ್ ಸೈಟನ್ ಅಕಾರ್ಡಿಂಗ್ ಟು ಹಿಸ್ ನೇಚರ್, ಅಕಾರ್ಡಿಂಗ್ ಟು ಹಿಸ್ ವರ್ಕ್ಸ್, ಅಕಾರ್ಡಿಂಗ್ ಟು ಹಿಸ್ ಕ್ಯಾರೆಕ್ಟರ್. ಸೊ look to this verse, chapter 12 of book of Revelation and verse 9. ಇಲ್ಲಿ ಮೊದಲನೇದಾಗಿ ಭೂಲೋಕದವರನ್ನೆಲ್ಲ ಮರಳುಗೊಳಿಸುವ. ಸೊ ವಾಟ್ ಈಸ್ ಹಿಸ್ ಜಾಬ್? ಸೈತಾನ ಕೆಲಸ ಏನಾಗಿದೆ? ನನ್ನನ್ನು, ನಿಮ್ಮನ್ನು ಮಾತ್ರವಲ್ಲ, ಭೂಲೋಕದವರೆಲ್ಲರನ್ನೂ ಮರಳುಗೊಳಿಸುವಂಥದ್ದು ಅವನ ಕೆಲಸವಾಗಿದೆ. ನಾವು ಪ್ರಕಟಣೆ 12ನೇ ಅಧ್ಯಾಯದ 9ನೇ ವಚನವನ್ನು ನಾವು ನೋಡ್ತಾ ಇದ್ದೇವೆ. ಓಕೆ, ಪ್ರಕಟಣೆ 12:9ನೇ ವಚನದಲ್ಲಿ ಸೈತಾನನ 5 ಹೆಸರುಗಳ ಕುರಿತಾಗಿ ನಾನು ಹೇಳ್ತಾ ಇದ್ದೆ. ಅಲ್ಲಿ ನೋಡ್ರಿ, ಮೊದಲನೇ ಹೆಸರು ಭೂಲೋಕದವರನ್ನೆಲ್ಲ ಮರಳುಗೊಳಿಸುವ. ದ ಒನ್ ಹೂ ಡಿಸೀವ್ಸ್ ದ ಹೋಲ್ ವರ್ಲ್ಡ್, ಇಡೀ ಜಗವನ್ನ. ಭೂಲೋಕದವರನ್ನೆಲ್ಲ ಎಂದು ಹೇಳುವಾಗ ಸಭೆಯೂ ಅದರಲ್ಲಿ ಸೇರಿದೆ, ನಾನು ನೀವು ಅದರಲ್ಲಿ ಸೇರಿದೆ. ಸೊ ಈ ದಿನಮಾನಗಳಲ್ಲಿ ಬೇರೆ ಎಲ್ಲರಿಗಿಂತ ಹೆಚ್ಚಾಗಿ ಸೈತಾನು ಯಾರನ್ನ ಮರಳುಗೊಳಿಸ್ತಾನೆ? ದೇವರ ಜನರೆಂದು ಹೇಳುವ ನನ್ನನ್ನು, ನಿಮ್ಮನ್ನು ಮರಳುಗೊಳಿಸ್ತಾನೆ. ದಟ್ಸ್ ವೈ ವಿ ಮಸ್ಟ್ ಬಿ ವೆರಿ 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 ಕೇರ್ಫುಲ್. ಓಕೆ, ಮರಳುಗೊಳಿಸುವುದು ಇಂಗ್ಲಿಷ್ನಲ್ಲಿ ದ ಒನ್ ಹೂ ಡಿಸೀವ್ಸ್ ದ ಹೋಲ್ ವರ್ಲ್ಡ್. ಆದಿಕಾಂಡ ಪುಸ್ತಕ, ದ ಫಸ್ಟ್ ಬುಕ್ ಆಫ್ ದ ಬೈಬಲ್, gives us the same revelation through the first woman, our great grandmother, the Eve. ಬೈಬಲ್ ನ ಮೊದಲನೇ ಪುಸ್ತಕ ಆದಿಕಾಂಡ ಪುಸ್ತಕ. ನಮ್ಮ ದೊಡ್ಡ ಅಜ್ಜಿ, ಆಕೆಗೆ ದೇವರ ಆತ್ಮನು ಕೊಟ್ಟಂತ ಪ್ರಕಟಣೆ ಅದು ಇದಾಗಿತ್ತು ಎಂಬುದಾಗಿ ನಾವು ನೋಡುತ್ತೆ. ಏನು? ಮೋಸಗಾರ ಎಂಬ ಈ ಒಂದು ಗುಣ, ಸೈತಾನನು ಮೋಸಗಾರನಾಗಿದ್ದಾನೆ ಎಂಬ ಪ್ರಕಟಣೆ ಮೊಟ್ಟ ಮೊದಲು ಪಡೆದವಳು ಹೌಳಾಗಿದ್ದಾಳೆ. ಇಟ್ಸ್ ನಾಟ್ ಮ್ಯಾನ್. ಮನುಷ್ಯನಿಗೆ ಈ ಪ್ರಕಟಣೆ ಬಂದಿಲ್ಲ, ಆದರೆ ಮಹಿಳೆಗೆ ಅಥವಾ ನಮ್ಮೆಲ್ಲರ ಮುತ್ತಜ್ಜಿ, ನಮ್ಮೆಲ್ಲರಿಗೂ ಮೊದಲನೇ ತಾಯಿ ಹವ್ವಳು. ದೇವರು ಮನುಷ್ಯರು ಪಾಪ ಮಾಡಿದಾಗ ಮನುಷ್ಯರ ಬಳಿಗೆ ಬಂದು ಅವರನ್ನು ವಿಚಾರಿಸುವಾಗ, ಆದಾಮನ ಬಳಿಗೆ ವಿಚಾರಿಸಿದಾಗ ಆದಾಮನು ಹೇಳಿದ್ದು, ನೀನು ನನಗೆ ಜೊತೆಯಾಗಿ ಕೊಟ್ಟ ಹೆಂಗಸು ಈ ಸ್ತ್ರೀ, ಇವಳು ನನಗೆ ಕೊಟ್ಟಲು ನಾನು ತಿಂದೆ. ಆದರೆ ಹವ್ವಳ ಬಳಿಯಲ್ಲಿ ದೇವರು ಕೇಳುವಾಗ, when God asked the same question to Eve, you know what did she say? ಅವಳು ಏನು ಹೇಳಿದ್ಲು ಗೊತ್ತಾ? ನೋಡ್ರಿ, 3ನೇ ಅಧ್ಯಾಯ, ದ ಬುಕ್ ಆಫ್ ಜೆನೆಸಿಸ್ 3ನೇ ಅಧ್ಯಾಯದಲ್ಲಿ ನಾವು ಗಮನಿಸುವಾಗ,
ಹದಿಮೂರನೇ ವಚನ, ಚಾಪ್ಟರ್ 3 and verse 13. ಹದಿಮೂರನೇ ವಚನ, I will read it for you. Then the Lord God said to the woman, what is this that you have done? The woman said, the serpent beguiled me, and I ate. The serpent beguiled. In other words, the serpent deceived me. ಸೈತಾನನು ನನಗೆ ಮೋಸ ಮಾಡಿದನು, ಮರಳುಗೊಳಿಸಿದನು ಎಂದು ಅರ್ಥ. ಸೊ ಸೈತಾನನು ಮೋಸಗಾರನು, ಮರಳುಗೊಳಿಸುವವನು ಎಂಬ ಪ್ರಕಟಣೆ ಮೊದಲು ಯಾರಿಗೆ ಉಂಟಾಯಿತು? ಅದು ಪುರುಷನಿಗೆ ಅಲ್ಲ, ಸ್ತ್ರೀಗೆ ಉಂಟಾಯಿತು. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ವಿ ನೀಡ್ ಟು ನೋಟ್ ಡೌನ್ ದಟ್ ವೆರಿ ಪಾಯಿಂಟ್. ಸೈತಾನನು ನನಗೆ ಮೋಸ ಮಾಡಿದ್ದನು, ನಾನು ತಿಂದೆ. ಸೊ ಮೋಸಗಾರನು, ಮರಳುಗೊಳಿಸುವವನು ಸೈತಾನ ಗುಣವಾಗಿದೆ. ಈಗ ಬೈಬಲ್ನ ಕೊನೆಯ ಪುಸ್ತಕ ನೋಡ್ರಿ, ಈಗ ನಾವು ನೋಡಿದ್ದು 3ನೇ ಅಧ್ಯಾಯ, ಬೈಬಲ್ನ ಮೊದಲನೇ ಪುಸ್ತಕ. ಬೈಬಲ್ನ ಕೊನೆಯ ಪುಸ್ತಕ ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ ನೋಡ್ರಿ. 12ನೇ ಅಧ್ಯಾಯದ 9ನೇ ವಚನದಲ್ಲಿ ಅವನ ಮೊದಲನೇ ಹೆಸರು ಅಲ್ಲಿ ಹೇಳಿರುವಂಥದ್ದು ಏನಾಗಿದೆ? ಭೂಲೋಕದವರನ್ನೆಲ್ಲ ಮರಳುಗೊಳಿಸುವ. ಸೊ ಕೆಲವೊಮ್ಮೆ ನಾವು, ದೇವರ ಮಕ್ಕಳಾದ ನಾವು, ವಿಶ್ವಾಸಿಗಳಾದ ನಾವು ಸೈತಾನಿಂದ ಮರಳಾಗಿ ಮೋಸ ಹೋಗಿ ನಾವು ಹೇಳ್ತೇವೆ, ಸೈತಾನ್ ನನಗೆ ಏನು ಮಾಡೋಕ್ಕಾಗಲ್ಲ, ಸೈತಾನ್ ನನಗೆ ಯಾವ ರೀತಿಯಲ್ಲಿಯೂ ಬೀಳಿಸಕ್ಕಾಗಲ್ಲ, ಮೋಸ ಮಾಡೋಕ್ಕಾಗಲ್ಲ. ಆದರೆ ಇದು ತಪ್ಪಾದ ಒಂದು ತಿಳುವಳಿಕೆ. ಯಾವಾಗಲೂ ಸೈತಾನು ನಮ್ಮ ಹಿಂದೆ ಇದ್ದಾನೆ ಎಂಬುದಾಗಿ ಪೇತ್ರನು ಹೇಳಿದ್ದಾನೆ, ಗರ್ಜಿಸುವ ಸಿಂಹದೋಪಾದಿಯಲ್ಲಿ. 1 ಪೇತ್ರ 5ನೇ ಅಧ್ಯಾಯದಲ್ಲಿ ಇದೇ ವಚನ. ಯಾರನ್ನು ನುಂಗಲಿ ಎಂದು ಹೇಳಿ ನಮ್ಮ ಹಿಂದೆ ಇರುವಂಥ ವ್ಯಕ್ತಿ ಅವನು ಸೈತಾನಾಗಿದ್ದಾನೆ. ಸೈತಾನಿಗೆ ಅವಿಶ್ವಾಸಿಗಳೊಟ್ಟಿಗೆ ಏನು ಕೆಲಸ ಇಲ್ಲ, ಏಕೆಂದರೆ ಆಗಲೇ ಅವರೆಲ್ಲರೂ ಅವನ ವಶದಲ್ಲಿ ಇದ್ದಾರೆ. ಆದರೆ ಅವನ ವಶದಿಂದ ಹೊರಗೆ ಬಂದಂಥ ನನ್ನ ವಿಷಯದಲ್ಲಿ, ನಿನ್ನ ವಿಷಯದಲ್ಲಿ ಸೈತಾನಿಗೆ ತುಂಬ ಚಿಂತೆ ಇದೆ. ಆದ ಕಾರಣ ಹಗಲಿರಳು ನಮ್ಮನ್ನು ಮೋಸಗೊಳಿಸುವುದಕ್ಕಾಗಿ ನಮ್ಮ ಹಿಂದೆ ಬರುವವನಾಗಿದ್ದಾನೆ ಸೈತಾನ. ಆದ ಕಾರಣವೇ ಸೈತಾನನ ಆಲೋಚನೆಗಳನ್ನು ತಿಳಿಯದವರಲ್ಲವಲ್ಲ ಎಂಬುದಾಗಿ ಪೌಲನು 2ನೇ ಕೊರಿಂಥ 2ನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ. ಸೊ ವಿ ಮಸ್ಟ್ ಬಿ ಕೇರ್ಫುಲ್ ಅಬೌಟ್ ದ ಸ್ಕೀಮ್ಸ್, ಪ್ಲಾನ್ಸ್ ಆಫ್ ದ ಡೆವಿಲ್, ಅವರ್ ಆರ್ಚ್ ಎನಿಮಿ. ಸೊ ಸೈತಾನ್ ಯಾರಾಗಿದ್ದಾನೆ? ಅವನು ಮನುಷ್ಯರೆಲ್ಲರನ್ನು ಮರಳುಗೊಳಿಸ್ತಾ ಇದ್ದಾನೆ. ಪ್ರತ್ಯೇಕವಾಗಿ ಈ 21ನೇ ಶತಮಾನದಲ್ಲಿ ದುರ್ಬೋಧನೆಗಳಿಂದ ಅನೇಕ ದೇವ ಜನರನ್ನ, ವಿಶ್ವಾಸಿಗಳನ್ನ ಮರಳುಗೊಳಿಸ್ತಾ ಇದ್ದಾನೆ. ದೇವರ ವಾಕ್ಯದ ಸತ್ಯದಿಂದ ದೂರ ಕೊಂಡೊಯ್ಯುತ್ತಾ ಇದ್ದಾನೆ. ಆದ ಕಾರಣವೇ ಸತ್ಯವೇದವನ್ನ ನಾವು ಬಹಳ ಎಚ್ಚರದಿಂದ, ಮನದಿಟ್ಟಿನಿಂದ ಕಲಿಯಬೇಕಾದಂಥ ಅನಿವಾರ್ಯ. ಸೊ ಪ್ರಿಯರೇ, ನನ್ನ ಪ್ರಿಯ ಸ್ನೇಹಿತರೆ, ಬೈಬಲ್ನಲ್ಲಿ ಬಹಳ ಸ್ಪಷ್ಟವಾಗಿ ನಮಗೆ ದೇವರು ತಿಳಿಸುವಂಥ ಸೈತಾನ 15ನೆಯ ಹೆಸರು, ಅವನು ಭೂಲೋಕದವರನ್ನೆಲ್ಲ ಮರಳುಗೊಳಿಸುವನಾಗಿದ್ದಾನೆ. ಇನ್ನೊಂದು ಮಹಾಘಟ್ಟ ಸರ್ಪ. ಅವನು ಕೇವಲ ಘಟ್ಟ ಸರ್ಪನಲ್ಲ, ಮಹಾಘಟ್ಟ ಸರ್ಪನು ಎಂಬುದಾಗಿ ಬರೆದದೆ ಇದೇ ವಚನದಲ್ಲಿ. ಇನ್ನೊಂದು ಅವನ ಹೆಸರು ಸರ್ಪ ಎಂಬುದಾಗಿ ಬರೆದದೆ ನೋಡ್ರಿ. ಸರ್ಪೆಂಟ್. ಇದೆಲ್ಲವೂ ಅವನ ಕುಯುಕ್ತಿಯನ್ನು ಸೂಚಿಸುವಂಥದ್ದಾಗಿದೆ, ಅವನ ಡೊಂಗುತನವನ್ನು ಸೂಚಿಸುವಂತಾಗಿದೆ. ಓಕೆ, ಸರ್ಪವು ಯಾವತ್ತು, ಯಾವ ಸರ್ಪವಾದರೂ ನೆಟ್ಟಗೆ ಅದು ಚಲಿಸೋದಿಲ್ರಿ. ಯಾವ ಸರ್ಪ ಅದು ನೆಟ್ಟಗೆ ಚಲಿಸೋದು ನೋಡಿದ್ದೀರಾ? ಸರ್ಪ ಯಾವಾಗಲೂ ಹೇಗೆ ಚಲಿಸುವುದು ನಿಮಗೆ ಗೊತ್ತಿದೆಯಲ್ಲ, ನನಗೆ ತೋರಿಸ್ತಾ ಇದೆ. ಸರ್ಪ ಹಾಗೆ ಚಲಿಸುತ್ತದೆ, ನೆಟ್ಟಗೆ ಚಲಿಸಲ್ಲ. ಯಾಕಂದ್ರೆ ಅದರ ಮಾರ್ಗ ಹಾಗಿದೆ ಅಂತ ಅರ್ಥ. ಅದು ಯಾವತ್ತೂ ಕೂಡ ನೆಟ್ಟಿಗೆ ನೀಟಾಗಿ ಹೋಗಲ್ಲ, ಸ್ಟ್ರೈಟ್ ಹೋಗಲ್ಲ, ಸ್ಟ್ರೈಟ್ ಹೋಗಕ್ಕೆ ಬರಲ್ಲ. ಸೈತಾನ ಗುಣ ಸೂಚಿಸುತ್ತದೆ ಅದು. ಸೈತಾನನು ಬಹಳ ವಕ್ರ ಬುದ್ಧಿಯುಳ್ಳವನಾಗಿದ್ದಾನೆ. ಸಟ್ಟಿಲ್, SUBTLE, ಸಟ್ಟಿಲ್ ಎಂಬುದಾಗಿ ಇಂಗ್ಲಿಷ್ನಲ್ಲಿ ನಾವು ನೋಡುತ್ತೆ. ಅಂದರೆ ಕುಯುಕ್ತಿಯುಳ್ಳವನು.
ಅವನು ತುಂಬ ಜಾಣ್ಮೆಯುಳ್ಳವನು, ತುಂಬ ಕುಯುಕ್ತಿಯಿಂದ ಕೆಲಸ ಮಾಡುತ್ತಾನೆ. ನೆಟ್ಟಗೆ ಸೀದಾ ಬರಲವನು, ಸೀದಾ ಯಾವತ್ತೂ ಕೆಲಸ ಮಾಡಲ್ಲ, ಅಡ್ಡದಾರಿ ಹಿಡಿತಾನೆ. ಇದು ಸೈತಾನ ಗುಣ. ನಾನು ಹೇಳಿದೆಲ್ಲ, ಹೆಸರು ಹೇಳುವಾಗಲೇ ಅವನ ಗುಣ ನಮಗೆ ಗೊತ್ತಾಗ್ತದೆ. ಸೊ ಸೈತಾನ, ಸರ್ಪ, ಸ್ನೇಕ್ ಎಂದು ನಾವು ಬರೆಯುವಾಗ ಎಸ್ನಿಂದ ಶುರುವಾಗ್ತದಲ್ಲ, ಎಸ್ನಿಂದ ಶುರುವಾಗ್ತದೆ. ಎಸ್ ನಾವು ಹೆಂಗೆ ಬರೀತೇವೆ ನೋಡ್ರಿ, ಜಸ್ಟ್ ಒನ್ ಎಕ್ಸಾಂಪಲ್ ಅಂತ ಹೇಳೋದು. ಇಂಗ್ಲಿಷ್ ಅಕ್ಷರ ಎಸ್ ಬರೆಯುವಾಗ ನಾವು ಹೆಂಗೆ ಬರೀತೀವಿ, ಎಷ್ಟೊಂದು ಕಷ್ಟ ಅದೆಲ್ಲ ಎಸ್ ಬರೆಯೋಕ್ಕೆ. ಸರ್ಪ ಹೇಗೆ ಇದೆಯೋ ನಡೀತದೋ ಅದೇ ತಾನೇ, ಅದೇ ಥರ ಅಲ್ಲವ ನಾವು ಬರೆಯೋದು ಕೂಡ. ನೋಡ್ರಿ, ಸರ್ಪ, ಸೈತಾನನು, ಸಿನ್, ಇವೆಲ್ಲ ನಾವು ಬರೆಯುವಾಗ ಉಪಯೋಗಿಸುವ ಅಕ್ಷರ ನೋಡ್ರಿ, ಫಸ್ಟ್ ಲೆಟರ್ ಇಂಗ್ಲಿಷ್ನಲ್ಲಿ. ಸೊ ಸರ್ಪ. ಬಟ್ ಇವತ್ತು ಭೂಮಿಯಲ್ಲಿ ಕಾಣುವ ಎಲ್ಲ ಸರ್ಪವು ಸೈತಾನ ತಿಳ್ಕೊಬೇಡ, ಅದೊಂದು ಜೀವಿ, ಅದೊಂದು ಪ್ರಾಣಿ. ಆದರೆ ಸೈತಾನಿಗೆ ಕೊಟ್ಟಿರ್ತಕ್ಕಂಥ ಒಂದು ಹೋಲಿಕೆ, ಸರ್ಪಕ್ಕೆ ಹೋಲಿಕೆ. ಇನ್ನೊಂದು ಹೆಸರು ಪಿಶಾಚಿ, ಡೆವಿಲ್ ಎಂಬುದಾಗಿದೆ. ಓಕೆ, ಸೈತಾನನು ಎಂಬುದಾಗಿದೆ ಇನ್ನೊಂದು. ಡೆವಿಲ್, ಪಿಶಾಚಿ, ಸೈತಾನ. ಆಮೇಲೆ ಇನ್ನೊಂದು ಹೆಸರು ನೋಡ್ರಿ, ಪುರಾತನ ಸರ್ಪ. ಸೈತಾನನೆಂತಲೂ ಹೆಸರುಳ್ಳ ಪುರಾತನ ಸರ್ಪವು. ಸರ್ಪನು ಪುರಾತನ ಸರ್ಪವು. ನೋಡ್ರಿ, ಸರ್ಪನು ಪುರಾತನ ಸರ್ಪವು, ಪಿಶಾಚಿ, ಸೈತಾನನು ಪುರಾತನ ಸರ್ಪ, ಮಹಾಕಟ ಸರ್ಪ, ಹೀಗೆಲ್ಲ ಅವನ ಹೆಸರು. 18ನೇದಾಗಿ ನಾವು ನೋಡುವಾಗ ಸರ್ಪನು ಎಂಬ ಹೆಸರು ಅಂದ್ರೆ ನೋಡ್ರಿ. ಸೊ ಅವನ ಹೆಸರು, ಎಷ್ಟೊಂದು ಹೆಸರುಗಳು ನೋಡ್ರಿ, ಎಲ್ಲ ಒಂದೇ. ಎಲ್ಲ ಹೆಸರು ಹೇಳುವಾಗ ಕೂಡ ಅವನ ಗುಣ ನಮಗೆ ಗೊತ್ತಾಗ್ತದೆ, ಅವನ ಸ್ವಭಾವ ನಮಗೆ ಗೊತ್ತಾಗ್ತದೆ. ಅವನನ್ನು ಈಸಿಯಾಗಿ ನಾವು ಐಡೆಂಟಿಫೈ ಮಾಡೋಕ್ಕೆ ಸಾಧ್ಯ. ಸೊ ದ ಮೋರ್ ವಿ ನೋ ಅವರ್ ಎನಿಮಿ, ದ ಮೋರ್ ವಿ ವಿಲ್ ಅಂಡರ್ಸ್ಟ್ಯಾಂಡ್ ದ ಟ್ಯಾಕ್ಟಿಕ್ಸ್ ಆಫ್ ದ ಎನಿಮಿ. ನಮ್ಮ ಆತ್ಮದ ವೈರಿಯಾಗಿರತಕ್ಕಂಥ ಸೈತಾನನ ಸ್ವಭಾವ ಗುಣವನ್ನ ನಾವು ಹೆಚ್ಚಾಗಿ ತಿಳ್ಕೊಂಡಾಗ ಅವನನ್ನು ಬಹಳ ಸುಲಭವಾಗಿ ನಾವು ಸೋಲಿಸುವುದಕ್ಕೆ ಸಾಧ್ಯ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಇದು ತುಂಬಾ ಗಂಭೀರವಾದ ಒಂದು ವಿಷಯ. ದ ಮೋರ್ ಯು ನೋ ದ ಟ್ಯಾಕ್ಟಿಕ್ಸ್ ಆಫ್ ದಿ ಎನಿಮಿ, ದ ಮೋರ್ ಈಸಿ ಟು ವಿಕ್ಟರಿ ಓವರ್ ಹಿಮ್. ನಮ್ಮ ವೈರಿಯನ್ನ, ಅದು ಯಾವ ವೈರಿ ಆದರೂ ಸರಿ, ಸೈತಾನ ಮಾತ್ರವಲ್ಲ, ನಮ್ಮ ವೈರಿ ಯಾರೇ ಆಗಿದ್ದರೂ ನಮ್ಮ ವೈರಿಯ ಗುಣಾತಿಶಯಗಳು, ಅವನ ಸ್ವಭಾವ, ಅವನ ಗುಣಗಳು, ಅವನ ಕಾರ್ಯಕ್ರಮಗಳು ನಮಗೆ ಹೆಚ್ಚಾಗಿ ತಿಳಿದು ಬಂದರೆ ಅವನನ್ನು ಸುಲಭವಾಗಿ ನಾವು ಗೆಲ್ಲುವುದಕ್ಕೆ, ಸೋಲಿಸುವುದಕ್ಕೆ ಸಾಧ್ಯ. ಓಕೆ, ಯಾವುದೇ ದೇಶವಾದರೂ ಸರಿ, ಆ ದೇಶವು ವೈರಿಯನ್ನ ಬಲಹೀನಪಡಿಸಬೇಕಾದರೆ ಅವರು ಉಪಯೋಗಿಸುವಂಥ ಆಯುಧಗಳು ಯಾವುವು, ಅವರ ಗುಣಗಳು ಹೇಗೆ, ಅವರು ಯಾವ ಯಾವ ರೀತಿಯಲ್ಲಿ ಟ್ರೈನಿಂಗ್ ಮಾಡಿಕೊಂಡಿದ್ದು ಇವೆಲ್ಲ ಅವರು ಕಲಿತಾರೆ. ನಮ್ಮ ಯಾವುದೇ ಒಂದು ದೇಶವಾದರೂ, ಸೈನಿಕರು ಅಥವಾ ಭೂಪಡೆಯಾದರೂ ಸರಿ, ನಾವಿಕ ಸೇನೆಯಾದರೂ ಸರಿ, ವ್ಯೋಮ ಸೇನೆಯಾದರೂ ಸರಿ, ಅವರ ಕೈಲಿರ್ತಕ್ಕಂಥ ಆಯುಧಗಳು ಯಾವ ರೀತಿಯಲ್ಲಿ ಅವರು ತಮ್ಮ ಆಯುಧಗಳನ್ನು ಬಳಸ್ತಾರೆ, ಇದರ ಕುರಿತಾಗಿ ಅವರು ಚೆನ್ನಾಗಿ ಅವರ ವಿರೋಧಿಗಳು ಕಲಿತ್ಕೊಂಡ್ರೆ ಮಾತ್ರ ಅವರನ್ನ, ವೈರಿಯನ್ನ ಸರಿಯಾದ ರೀತಿಯಲ್ಲಿ ವಿರೋಧಿಸಿ, ಎದುರಿಸಿ ಜಯಿಸುವುದಕ್ಕೆ ಸಾಧ್ಯ. ಸೊ ಅದೇ ರೀತಿಯಲ್ಲಿನೇ ಆತ್ಮೀಕವಾದ ಈ ಯುದ್ಧದಲ್ಲಿಯೂ ಕೂಡ ನಮ್ಮ ಆತ್ಮೀಕ ವೈರಿ ಯಾರೆಂದು ನಾವು ಸರಿಯಾಗಿ ತಿಳಿದುಕೊಂಡರೆ ನಾವು ಅವನನ್ನು ಸರಿಯಾಗಿ ಅಥವಾ ಸುಲಭವಾಗಿ ಜಯಿಸುವುದಕ್ಕೆ ಸಾಧ್ಯ. ಅದಕ್ಕೆ ಈ ಅಧ್ಯಯನ. ಈ ಪತ್ರಗಳೆಲ್ಲವೂ ಪೌಲನು ಮೂಲಕವಾಗಿ ಅಥವಾ ದೇವರ ಭಕ್ತರ ಮೂಲಕ, ಪೌಲನಾಗಬಹುದು, ಯೂದನಾಗಬಹುದು, ಪೇತ್ರನಾಗಬಹುದು, ಯಾಕೋಬನಾಗಬಹುದು, ಇವರೆಲ್ಲರ ಮೂಲಕವಾಗಿ, ಯೋಹಾನನಾಗಿರಬಹುದು, ಇವರೆಲ್ಲರ ಮೂಲಕವಾಗಿ ದೇವರು ಕೊಟ್ಟಂತ ಈ ಪತ್ರಗಳ ಉದ್ದೇಶ ಏನು? ನಮ್ಮ ಆತ್ಮೀಕ ವೈರಿಯನ್ನ ಸರಿಯಾದ ರೀತಿಯಲ್ಲಿ ನಾವು ತಿಳ್ಕೊಂಡು ಅವನನ್ನು ನಾವು ಹೋರಾಡಿ ಹೇಗೆ ಜಯಿಸುವುದಕ್ಕೆ ಸಾಧ್ಯ. ಅದಕ್ಕೋಸ್ಕರ, ಆದ ಕಾರಣ ನಾವು ಅವನ ಸ್ವಭಾವವನ್ನು ಹೆಚ್ಚೆಚ್ಚಾಗಿ ತಿಳ್ಕೊಂಡಾಗ ಅವನನ್ನು ಸುಲಭವಾಗಿ ಜಯಿಸುವುದಕ್ಕೆ ಸಾಧ್ಯ. ಈಗ 18ನೇದಾಗಿ ಇಲ್ಲಿ ನೋಡ್ರಿ,
ಮ್ಯಾಥ್ಯೂ ಸುವಾರ್ತೆ 4ನೇ ಅಧ್ಯಾಯ 3ನೇ ವಚನ, 1 ಥೆಸಲೋನಿ 3ನೇ ಅಧ್ಯಾಯದ 5ನೇ ವಚನವನ್ನು ನಾವು ಗಮನಿಸುವಾಗ ಅಲ್ಲಿ ಸೈತಾನನ ಇನ್ನೊಂದು ಹೆಸರು ನಾವು ನೋಡುತ್ತೇವೆ. ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯದ 3ನೇ ವಚನ, ಮ್ಯಾಥ್ಯೂ 4:3, 1 Thessalonians chapter 3 verse 5. 1 ಥೆಸಲೋನಿ 3ನೇ ಅಧ್ಯಾಯ 5ನೇ ವಚನ. ಇಲ್ಲಿ ನಾವು ಗಮನಿಸುವಾಗ ಶೋಧಕನು ಎಂಬ ಹೆಸರು ನಾವು ನೋಡುತ್ತೇವೆ. ಶೋಧಕನು, ಸೈತಾನ ಇನ್ನೊಂದು ಹೆಸರಾಗಿದೆ ಶೋಧಕನು. ಈಗಾಗಲೇ ಪ್ರಕಟಣೆ 12:9ರಲ್ಲಿ 5 ಹೆಸರುಗಳು ನಾನು ಹೇಳಿದೆ. ಈಗ 19ನೇದಾಗಿ ನೋಡುವುದಾದ್ರೆ ಅವನ ಹೆಸರು ಏನಾಗಿದೆ? ಮತ್ತಾಯ 4:3ನಲ್ಲಿ ಟೆಂಪ್ಟರ್, ದ ಒನ್ ಹೂ ಟೆಂಪ್ಟ್ಸ್ ಅಸ್, ದ ಒನ್ ಹೂ ಟೆಂಪ್ಟ್ಸ್ ಅಸ್, ನಮ್ಮನ್ನು ಶೋಧಿಸುವವನು, ಶೋಧನೆ ಮಾಡುವವನು. ಇಲ್ಲಿ ಯೇಸು ಕ್ರಿಸ್ತನನ್ನ ಶೋಧನೆ ಮಾಡಿದರ ಕುರಿತಾಗಿ ಬರೆದಿದೆ ಮತ್ತಾಯನು. 1 ಥೆಸಲೋನಿ 3ನೇ ಅಧ್ಯಾಯದ 5ನೇ ವಚನದಲ್ಲಿ ಅವನು ನಮ್ಮನ್ನು ಶೋಧಿಸುವಂತ, ಕೆಟ್ಟದನ್ನು ಅಥವಾ ಕೆಟ್ಟತನದಲ್ಲಿ ನಮ್ಮನ್ನು ಶೋಧಿಸಿ ಆ ಕೆಟ್ಟತನವನ್ನು ಮಾಡುವುದಕ್ಕೆ ನಮ್ಮನ್ನು ಪ್ರೇರೇಪಿಸುವನಾಗಿದ್ದಾನೆ ಎಂದು ಬರೆದಿದೆ. ಸೊ ದಟ್ ಈಸ್ ಅನ್ನದರ್ ನೇಮ್ ಆಫ್ ದ ಡೆವಿಲ್, ಸೈತಾನ್. ಸೊ ಸೈತಾನ ಕೆಲಸವೇನಾಗಿದೆ? ದೇವರ ಮಕ್ಕಳನ್ನ ಶೋಧಿಸುವುದು ಅಥವಾ ತಪ್ಪು ಮಾಡುವಂತೆ, ಪಾಪ ಮಾಡುವಂತೆ ಪ್ರೇರೇಪಣೆ ಮಾಡುವಂಥದ್ದು ಸೈತಾನನ ಗುಣವಾಗಿದೆ. ದೇವರ ಕುಮಾರ, ಸ್ವತಃ ದೇವರು, ವಾಕ್ಯ ಸ್ವರೂಪನು ಯೇಸು ಕ್ರಿಸ್ತನು ಮನುಷ್ಯನಾಗಿ ಅಥವಾ ಮನುಷ್ಯ ದೇಹದಲ್ಲಿ ಪ್ರತ್ಯಕ್ಷನಾದವನು, ಆತನನ್ನ ಸೈತಾನನ್ನು ಶೋಧನೆ ಮಾಡಿದ ಕುರಿತಾಗಿ ಮತ್ತಾಯನು ಸ್ಪಷ್ಟವಾಗಿ ಹೇಳುತ್ತಾನೆ. ಯೇಸು ಸ್ವಾಮಿ 40 ದಿನಗಳು ಉಪವಾಸ ಮಾಡಿದ ನಂತರ ಯೇಸು ಸ್ವಾಮಿ ಬಳಿಗೆ ಸೈತಾನು ಬಂದು ಹೇಳುತ್ತಾನೆ, ನಿನಗೆ ತುಂಬಾ ಹಸಿವೆಯಾಗಿದೆಯಲ್ಲ, 40 ದಿನ ಏನು ಊಟ ತಿಂದಿಲ್ಲ ತಾನೆ, ನಿನಗೆ ತುಂಬಾ ಹಸಿವೆಯಾಗಿದೆಯಲ್ಲ, ಆದ ಕಾರಣ ನಾನು ನಿನಗೊಂದು ಬುದ್ಧಿ ಹೇಳ್ತೇನೆ, ನೀನು ದೇವಕುಮಾರನಲ್ಲವೇ? ಹೀಗೆ ನಿನ್ನ ಮುಂದೆ ಈ ಅಡವಿಯಲ್ಲಿ ಎಷ್ಟೊಂದು ಕಲ್ಲುಗಳಿವೆ, ಈ ಕಲ್ಲುಗಳನ್ನ ರೊಟ್ಟಿ ಮಾಡಿ ತಿನ್ನಪ್ಪ, ಹಸಿವೆ ಹೋಗುತ್ತೆ. ಸೈತಾನ್ ಕೊಡುವ ಆಲೋಚನೆ ಕೆಲವೊಮ್ಮೆ ತುಂಬಾ ಒಳ್ಳೇದನಿಸುತ್ತಲ್ವಾ? ಹೀಗೆ ನನಗೂ ನಿಮಗೂ ಆಲೋಚನೆ ಕೊಡುತ್ತಾನೆ. ಸೈತಾನಿಗೆ ಗೊತ್ತು ನಾವು ಹಸಿವೆಯಾಗಿರುವುದು ಯಾವಾಗ, ಹೊಟ್ಟೆ ತುಂಬಿರುವುದು ಯಾವಾಗ ಅಂತ ಅಲ್ಲಿ ಗೊತ್ತು. ನಮ್ಮ ಎಲ್ಲ ಪರಿಸ್ಥಿತಿ ಕೂಡ ಅವನಿಗೂ ಗೊತ್ತು, ದೇವರಿಗೆ ಮಾತ್ರ ಅಲ್ಲ, ಸೈತಾನಿಗೂ ಸಹ ಗೊತ್ತು. ಆದ ಕಾರಣ ಎಚ್ಚರಿಕೆ. ಸೊ ಸೈತಾನು ಸರ್ವಜ್ಞಾನಿ ಅಲ್ಲ. ಕೆಲವರು ಹಾಗೆ ತಪ್ಪು ತಿಳ್ಕೊಳ್ಳುತ್ತೆ, ಹಾಗಾದ್ರೆ ಸರ್ವ ದೇವರಿಗೆ ಸರಿಸಮ ಅಲ್ವಾ ಅವನು? ಅಲ್ಲ, ಸೈತಾನಿಗೆ ಸರ್ವ ಜ್ಞಾನ ಇಲ್ಲ, ಆದರೂ ಅವನಿಗೆ ಮನುಷ್ಯರಿಗಿಂತ ಜ್ಞಾನ ಇದೆ. ಮನುಷ್ಯನ ಹಾಗೂ ಹೋಗುವ ಕುರಿತಾಗಿ ಎಲ್ಲ ಅವನಿಗೆ ಸ್ವಲ್ಪ ಮಟ್ಟಿಗೆ ಜ್ಞಾನವಿದೆ. ಯೇಸು ಸ್ವಾಮಿ ಹಸಿವುಳ್ಳವನಾಗಿದ್ದಾನೆ ಅಂತ ಅವನಿಗೆ ಗೊತ್ತಿತ್ತು. ಅದಕ್ಕೆ ಸ್ವಾಮಿ ಬಳಿಗೆ ಬಂದು ಹೇಳ್ತಾನೆ, ನಿನಗೆ ತುಂಬಾ ಹಸಿವಾಗಿದೆಯಲ್ಲ, 40 ದಿವಸ ಉಪವಾಸ ಆಗಿದೆಯಲ್ಲ, ನೀನಿಗೆ ಕಲ್ಲುಗಳಿಗೆ ನೀನು ಆಜ್ಞೆ ಮಾಡಿದರೆ ಖಂಡಿತ ಕಲ್ಲುಗಳೆಲ್ಲ ರೊಟ್ಟಿಯಾಗಿ ಬದಲಾಗುತ್ತದೆ ಮತ್ತು ಹೊಟ್ಟೆ ತುಂಬ ತಿನ್ಬೋದು. ನೀನು ದೇವಕುಮಾರನು, ಹೌದಲ್ವಾ? ನೀನು ದೇವಕುಮಾರನಾದರೆ ಎಂದು ಹೇಳುವಾಗ ಒಂದು ಸಂಶಯ ಹುಟ್ಟಿಸುವುದಲ್ವಾ? ಇದು ಸೈತಾನ್ನ ಗುಣ ನೋಡ್ರಿ. ಸೈತಾನ್ನ ಡಿಸೆಪ್ಷನ್, ನಾನಾಗಲೇ ಹೇಳಿದ ಹಾಗೆ ವಂಚನೆ ಮಾಡುವಂಥದ್ದು, ಮೋಸ ಮಾಡುವಂಥದ್ದು. ಕೆಲವೊಮ್ಮೆ ಆ ಪ್ರಶ್ನೆ ಕೇಳಿಸ್ಕೊಂಡು, ಹೌದಾ ನಾನು ದೇವರ ಮಗನಾ ಎಂಬ ಪ್ರಶ್ನೆ ಬರುತ್ತದೆ, ಅಥವಾ ನಾನು ದೇವರ ಮಗಳನಾ ಎಂಬ ಪ್ರಶ್ನೆ ಬರುತ್ತದೆ. ನೀನು ದೇವರ ಮಗನಾಗಿದ್ದರೆ ನೀನು ಈ ತಪ್ಪು ಮಾಡು ನೋಡೋಣ, ನೀನು ಈ ಕೆಟ್ಟದನ್ನು ಮಾಡು ನೋಡೋಣ. ದೇವರ ಮಗನಾಗಿದ್ದರೆ, ದೇವರ ಮಗಳಾದರೆ, ದೇವರ ಮಗನೂ ನಾನು ದೇವರ ಮಗಳು ಎಂಬ ಆ ಒಂದು 100% ನಂಬಿಕೆ ನಮ್ಮಲ್ಲಿ ಇರಬೇಕು. ಯಾವಾಗಲೂ ಹೊಟ್ಟೆ ತುಂಬಿರುವಾಗಲೂ ಇರಬೇಕು, ಹೊಟ್ಟೆ ಖಾಲಿಯಾಗಿರುವಾಗಲೂ ಇರಬೇಕು, ಕೈ ತುಂಬ ಹಣ ಇರುವಾಗಲೂ ಇರಬೇಕು, ಕೈಯಲ್ಲಿ 1 ರೂಪಾಯಿ ಇಲ್ಲದಿರುವಾಗಲೂ ನಮ್ಮಲ್ಲಿ ಆ ಒಂದು ನಿಶ್ಚಯ ಇರಬೇಕು, ನಾನು ದೇವರ ಮಗನಾಗಿದ್ದೇನೆ. ಸೈತಾನ್ ಹೇಳಿ ನಾನೇ ದೇವರ ಮಗನಂತ ತೋರ್ಪಡಿಸಬೇಕಾದ, ಪ್ರೂಫ್ ಮಾಡಬೇಕಾದ ಅಗತ್ಯವಿಲ್ಲ.
ಅವನು ನಾನು ದೇವರ ಮಗನೆಂದು ಒಪ್ಪಿದರೂ ಸರಿ, ಒಪ್ಪದಿದ್ದರೂ ಸರಿ, ನಾನು ದೇವರ ಮಗನೇ. You understand what I'm saying? Whether he says that you are God's child or not, we know we are God's children. So all the time you should have that confidence that I am God's child. ನಾನು ದೇವರ ಮಗನು, ದೇವರ ಮಗಳು. ಎಲ್ಲಿದ್ದರು, ಯಾವ ಸ್ಥಿತಿಯಲ್ಲಿದ್ದರು, ನಾನು ದೇವರ ಮಗನಾಗಿದ್ದೇನೆ, ಮಗಳಾಗಿದ್ದೇನೆ ಎಂಬ ದೃಢವಾದ ನಂಬಿಕೆ ನಮ್ಮಲ್ಲಿರಬೇಕು. ಆ ನಂಬಿಕೆಯನ್ನು ನಾವು ಕಾಪಾಡಿಕೊಳ್ಳಬೇಕು. ಸಾಯುವವರೆಗೂ ಆ ನಂಬಿಕೆ ನಾವು ಕಾಪಾಡಿಕೊಳ್ಳಬೇಕು. ಸಾಯುವ ತನಕ ನಂಬಿಗಸ್ತನಾಗಿರು ಎಂದು ಪ್ರಕಟಣೆಯಲ್ಲಿ ಹೇಳುವಂಥ ವಚನದ ಅರ್ಥ, ನಾವು ಸಾಯಬೇಕಾದರೂ ಕೂಡ ನಮ್ಮ ನಂಬಿಕೆಯನ್ನು ಬಿಟ್ಟು ಬಿಡಬಾರದು. ಯೇಸು ಸ್ವಾಮಿಗೆ ಶೋಧನೆ ಮಾಡಿದರು, ನೀನು ದೇವಕುಮಾರನಾಗಿದ್ದರೆ ಈ ಕಲ್ಲುಗಳನ್ನು ರೊಟ್ಟಿಯನ್ನಾಗಿ ಮಾಡು ಮತ್ತು ತಿನ್ನು. ಸೈತಾನ ಮುಂದೆ ನಾವು ದೇವರ ಮಗನೊಂದು ಪ್ರೂಫ್ ಮಾಡಬೇಕಾದ ಅಗತ್ಯ ಇಲ್ಲ. ದೇವರ ಮಗನು ಎಂಬುದಾಗಿ ನಮ್ಮ ಆತ್ಮವು ನಮಗೆ ಸಾಕ್ಷಿ ಹೇಳುತ್ತದೆ ಎಂಬುದಾಗಿ ರೋಮಾಪುರದವರಿಗೆ ಬರೆದ ಪತ್ರ 8ನೇ ಅಧ್ಯಾಯದಲ್ಲಿ ನಾವು ಓದುತ್ತೇವೆ. ದ ಸ್ಪಿರಿಟ್ ವಿಚ್ ಇಸ್ ಇನ್ ಅಸ್, ನಮ್ಮೊಳಗಡೆ ನೆಲೆಯಾಗಿರತಕ್ಕಂಥ ಪವಿತ್ರಾತ್ಮನು ನಾವು ದೇವರ ಮಗನು ಮಗಳು ಎಂಬುದಾಗಿ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತದೆ. ವಿಟ್ನೆಸ್ಸಿಂಗ್ ಆರ್ ಟೆಸ್ಟಿಫೈಯಿಂಗ್ ಎಂಬುದಾಗಿ ನಾವು ಇಲ್ಲಿ ಓದುತ್ತೇವೆ. ಸೊ ಇಲ್ಲಿ ಬರೆದದೆ ರೋಮಾಪುರದವರಿಗೆ ಬರೆದ ಪತ್ರ 8ನೇ ಅಧ್ಯಾಯ, Romans chapter 8, and it says verse 9 onwards. when you read 9ನೇ ವಾಕ್ಯದಿಂದ ಕೆಳಗೆ ಓದುವಾಗ, ಸೊ ನಾವು ದೇವರ ಆತ್ಮನ ಮೂಲಕವಾಗಿ ಆ ಒಂದು ಸಾಕ್ಷಿಯನ್ನು ಹೊಂದಿದವರಾಗಿದ್ದೇವೆ. ನಮ್ಮೊಳಗೆ ಸಾಕ್ಷಿ ಹೇಳುವಂತ ಪವಿತ್ರಾತ್ಮನು ಎಂಬುದಾಗಿ ಅಲ್ಲಿ ಬರೆದಿದೆ. ಸೊ ದೇವರ ಆತ್ಮನು ನಮ್ಮೊಟ್ಟಿಗೆ ಸಾಕ್ಷಿ ಹೇಳುತ್ತದೆ. ನಮ್ಮೊಳಗಡೆ ದೇವರ ಆತ್ಮನಿದ್ದಾನೆ. ಆ ದೇವರ ಆತ್ಮನು ನಮ್ಮ ಆತ್ಮಕ್ಕೆ ಹೇಳುತ್ತಾ ಇದ್ದಾನೆ, ನೀನು ನನ್ನ ಮಗನು, ದೇವರ ಮಗನು, ದೇವರ ಮಗಳು. ಹಲ್ಲೆಲೂಯ. ಸೊ ಇದು ಸೈತಾನ ಕುತಂತ್ರವಾಗಿದೆ. ಏನು? ನಮ್ಮನ್ನು ಟೆಂಪ್ಟ್ ಮಾಡುವುದು, ತಪ್ಪು ಮಾಡುವುದಕ್ಕೆ, ಕೆಟ್ಟದನ್ನು ಮಾಡುವುದಕ್ಕೆ ನಮ್ಮನ್ನು ಶೋಧಿಸುವುದು ಶೋಧಕನ ಕೆಲಸವಾಗಿದೆ. ದೇವಕುಮಾರನನ್ನೇ ಅವನು ಬಿಡಲಿಲ್ಲ, ಹಾಗಾದರೆ ನನ್ನನ್ನು ನಿಮ್ಮನ್ನು ಬಿಡದೇ ಇರುವನೇ? ಥಿಂಕ್ ಅಬೌಟ್ ಇಟ್. ಸೊ ಇದು ಸೈತಾನ ಒಂದಾನೊಂದು ಹೆಸರು, ಶೋಧನೆ ಮಾಡುವುದು, ಕೆಟ್ಟದನ್ನು ಮಾಡುವುದಕ್ಕೆ ಶೋಧನೆ ಮಾಡುವುದು. 20ನೇದಾಗಿ ಅವನ ಹೆಸರು ಬೇಲ್ಜೆಬೂಲ್ ಎಂಬುದಾಗಿದೆ. ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯದ 25ನೇ ವಚನ, 12ನೇ ಅಧ್ಯಾಯ 24ನೇ ವಚನ. ಮತ್ತಾಯ 10:20, ಮ್ಯಾಥ್ಯೂ ಚಾಪ್ಟರ್ 10 verse 25. ವಚನ ಬರಕೊಳ್ಳುವವರು ಬರೆದಿಟ್ಕೊಳ್ಳ್ರಿ. 12ನೇ ಅಧ್ಯಾಯ 24ನೇ ವಚನ. ಯೇಸು ಸ್ವಾಮಿ ದೆವ್ವಗಳನ್ನು ಬಿಡಿಸುವಾಗ ಆತನ ವಿರೋಧಿಗಳು ಫರಿಸಾಯರು ಆತನಿಗೆ ಹೇಳಿದರು, ಇವನು ದೆವ್ವ ಬಿಡಿಸುವುದು ದೆವ್ವಗಳಿಗೆಲ್ಲ ಯಜಮಾನನಾದ ಬೆಲ್ಜೆಬೂಬನಿಂದಲೇ ಎಂದು ಹೇಳಿದನು. ಆಗ ಸ್ವಾಮಿ ಹೇಳುತ್ತಾನಲ್ಲ, ದೆವ್ವಗಳಿಗೆಲ್ಲ ಯಜಮಾನನಾಗಿರೋ ಬೆಲ್ಜೆಬೂಬನು ಅವನ ಕೆಳಗಿರುವವರನ್ನ ಅಥವಾ ದೆವ್ವಗಳನ್ನ ಅವನು ಹೇಗೆ ಓಡಿಸಲಿಕ್ಕೆ ಸಾಧ್ಯ? ದೆವ್ವಗಳಿಗೆ ಹೊಂದಾಣಿಕೆ ಇದೆ, ಒಂದಕ್ಕೊಂದು ಸಂಬಂಧವಿದೆ ಅವುಗಳಿಗೆ. ಸೊ ದೆವ್ವಗಳನ್ನು ದೆವ್ವಗಳಿಂದ ಓಡಿಸಕ್ಕೆ ಸಾಧ್ಯ. ದೆವ್ವಕ್ಕಿಂತ ಬಲಿಷ್ಠನಾದ ದೊಡ್ಡವನ ಮೂಲಕ ಮಾತ್ರ ಅದು ಸಾಧ್ಯ. ಎಲ್ಲವುಗಳಿಗೂ ಒಡೆಯನಾಗಿರ್ತಕ್ಕಂಥ ಯೇಸು, ಆತನ ಹೆಸರು ಎಲ್ಲ ಹೆಸರಿಗಿಂತ ಉನ್ನತವಾದ ಹೆಸರು, ಎಲ್ಲ ನಾಮಕ್ಕಿಂತ ಶ್ರೇಷ್ಠವಾದ ಉನ್ನತವಾದ ನಾಮ ಯೇಸುವಿನ ನಾಮ. ಸ್ವರ್ಗ, ಮರ್ತ್ಯ, ಪಾತಾಳಗಳಲ್ಲಿರುವ ಸಮಸ್ತರು ಆತನ ಮುಂದೆ ಅಡ್ಡ ಬೀಳುವರು ಎಂಬುದಾಗಿ ಫಿಲಿಪ್ಪಿಯ ಪತ್ರದಲ್ಲಿ ನಾವು ಓದುತ್ತೇವೆ. ಹಾಗೂ ಮತ್ತಾಯ 28ರಲ್ಲಿ ನಾವು ನೋಡುತ್ತೇವೆ, ಯೇಸು ಕ್ರಿಸ್ತನು ಸಮಾಧಿಯಿಂದ ಎದ್ದು ಬಂದ ನಂತರ, ಪುನರುತ್ಥಾನವಾದ ನಂತರ ಆತನಿಗೆ ಎಲ್ಲ ಅಧಿಕಾರವೂ ಕೊಡಲ್ಪಟ್ಟಿತ್ತು, ಅಥವಾ ಕೊಟ್ಟನು ತಂದೆಯಾದ ದೇವರು. ಎಲ್ಲ ಅಧಿಕಾರವೂ ತಂದೆಯಾದ ದೇವರು ಕೊಟ್ಟನು. ಫಿಲಿಪ್ಪಿಯ ಪತ್ರ 2ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, 10ನೇ ವಚನದಲ್ಲಿ
ಸಕಲ ಸ್ವರ್ಗ ಮರ್ತ್ಯ ಪಾತಾಳಗಳಲ್ಲಿರುವ ಸಮಸ್ತರು ಯೇಸುವಿನ ಹೆಸರಿಗೆ ಅಡ್ಡ ಬಿದ್ದು ಆತನ ಹೆಸರಿಗೆ ನಮಸ್ಕರಿಸಿ ಆತನ ಹೆಸರನ್ನ ಬಾಯಲ್ಲಿ ಹೇಳಿ ನೀನೊಬ್ಬನೇ ಸರ್ವಾಧಿಪತ್ಯವುಳ್ಳ ಸರ್ವಾಧಿಕಾರಿ ಎಂದು ಅರಿಕೆ ಮಾಡುವರಂತಿದೆ. ಆದ ಕಾರಣ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎಲ್ಲರೂ ಅಡ್ಡ ಬೀಳಬೇಕು. ಆ ಹೆಸರು ನಮ್ಮೊಳಗಡೆ ಇದೆ. ಆದ ಕಾರಣ ಸ್ವಾಮಿ ಹೇಳಿದನು, ನೀವು ಸೈತಾನ್ಯ ಹೆದರಬೇಡಿ, ನಿಮ್ಮೊಳಗಡೆ ಇರುವವನು ಲೋಕದೊಳಗೆ ಇರುವವನಿಗಿಂತ ಹೆಚ್ಚಿನವನಾಗಿದ್ದಾನೆ. Hallelujah. So the one who is in you is greater than the one who is out in the world. Who is out in the world? ಈ ಲೋಕದವರನ್ನೆಲ್ಲ ಮರಳುಗೊಳಿಸುವ ಸೈತಾನ. ಆದರೆ ಈ ಲೋಕವನ್ನು ಮಾತ್ರವಲ್ಲ, ಸ್ವರ್ಗಲೋಕಗಳನ್ನು ಮಾತ್ರವಲ್ಲ, ಪಾತಾಳವನ್ನು ಮಾತ್ರವಲ್ಲ, ಎಲ್ಲ ಲೋಕಗಳನ್ನು ಆಳುವಾತನು, ಅರಸನಾಗಿರುವಾತನು, ಅವನು ನಮ್ಮೊಳಗಡೆ ಇದ್ದಾನೆ. ರಕ್ಷಕನಾದ ಯೇಸು ಇದ್ದಾನೆ. ಅವನು ನಮ್ಮೊಳಗಡೆ ಇರುವಾಗ ನಾವು ಯಾವ ಕೆಡುಕನಿಗೂ ಹೆದರಬೇಕಾಗಿಲ್ಲ. ಆದ ಕಾರಣ ಆತನ ಹೆಸರಿನಲ್ಲಿ ಯಾವಾಗಲೂ ನಾವು ಜಯಶಾಲಿಗಳಾಗಿರುವುದಕ್ಕೆ ಸಾಧ್ಯ. ಹಾಲೆಲೂಯ. ಸೊ ಆದ ಕಾರಣ ಕರ್ತನಾದ ಯೇಸು ಸ್ವಾಮಿ ಇದೇ ಪ್ರಕಟಣೆ ಪುಸ್ತಕದಲ್ಲಿ ಒಂದು ವಚನ ಹೇಳಿದ್ದಾರೆ ನೋಡಿ. ಪ್ರಕಟಣೆ ಪುಸ್ತಕ, ದ ಬುಕ್ ಆಫ್ ರೆವಲೇಷನ್. ಓಕೆ, ಯು ಕ್ಯಾನ್ ಟರ್ನ್ ವಿತ್ ಮೀ ಟು ದಟ್ ವರ್ಸ್ ಇಫ್ ಯು ಲೈಕ್. ಓಕೆ, ಇಲ್ಲಿ ನಾವು ನೋಡುವಾಗ ಪ್ರಕಟಣೆ ಪುಸ್ತಕ, ದ ಬುಕ್ ಆಫ್ Revelation chapter 12 and ಹೌದು, ನಾವು 9ನೇ ವಚನ ನಾವು ಓದಿದ್ದೆವು. ಅಲ್ಲಿ 11ನೇ ವಚನ ನೋಡ್ರಿ. 11ನೇ ವಚನ, and they have conquered him by the blood of the lamb, by the word of their testimony ಎಂಬುದಾಗಿ ಬರ್ತದೆ. ಅಂದರೆ ಅವರು ದೇವ ಜನರು ಸೈತಾನನನ್ನು ಜಯಿಸಿದರು. ಹೇಗೆ ಜಯಿಸಿದರು? ಬೈ ದ ಬ್ಲಡ್ ಆಫ್ ದ ಲ್ಯಾಂಪ್, ಯೇಸು ಕ್ರಿಸ್ತನೆಂಬ ಯಜ್ಞದ ಕುರಿಯಾದಾತನ ರಕ್ತದ ಮೂಲಕವಾಗಿ ಸೈತಾನನ್ನು ಜಯಿಸಿದರು. ಅಷ್ಟೇ ಮಾತ್ರವಲ್ಲದೆ ದೇವರ ವಾಕ್ಯದ ಬಲದಿಂದ, ದೇವರ ವಾಕ್ಯವನ್ನ, ಈ ಜೀವವುಳ್ಳ ವಚನವನ್ನ ನಾವು ಬಾಯಿಂದ ಅರಿಕೆ ಮಾಡಿಕೊಳ್ಳುವಾಗ ಸೈತಾನ ಮೇಲೆ ನಾವು ಜಯ ಸಾಧಿಸ್ತೇವೆ. ನಾವು ದೇವರ ವಚನ ಬಾಯಲ್ಲಿ ಇಟ್ಟುಕೊಳ್ಳಬೇಕಾದ ಅಗತ್ಯ ಇದಕ್ಕೆ. ದೇವರ ವಚನ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾದ್ರ ಆ ಒಂದು ಕಾರ್ಯ ಇದಾಗಿದೆ. ದೇವರ ವಚನ ಹೆಚ್ಚಾಗಿ ನಾವು ಧ್ಯಾನಿಸಬೇಕು. ದೇವರ ವಚನ ಬಾಯಿಪಾಠ ಮಾಡಬೇಕು. ದೇವರ ವಚನವನ್ನು ಯಾವಾಗಲೂ ನಮ್ಮ ಬಾಯೊಳಗಿರಬೇಕು, ನಮ್ಮ ಆತ್ಮದೊಳಗೆ, ನಮ್ಮ ಮನುಷ್ಯನೊಳಗೆ, ಹೃದಯದೊಳಗಿರಬೇಕು. ಅದನ್ನು ನಾವು ಅರಿಕೆ ಮಾಡುವಾಗ ಅದು ಸೈತಾನ ವಿರುದ್ಧವಾದಂಥ ಆಯುಧವಾಗಿದೆ. ನನ್ನ ಮಾತುಗಳನ್ನು ನಾನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಪ್ರಿಯ ದೇವಜನರೇ, ನಾವು ನಮ್ಮ ವೈರಿಯಾದ ಸೈತಾನ ಕೊಂಚವೂ ಹೆದರಬೇಕಾದ ಅಗತ್ಯವಿಲ್ಲ. ರಾತ್ರಿಯಲ್ಲಿ ಆಗಲಿ ಹಗಲೊತ್ತಿನಲ್ಲಿ ಆಗಲಿ ನಾವು ಹೆದರಬೇಕಾಗಿಲ್ಲ. ಕಷ್ಟದಲ್ಲಿ ಆಗಲಿ ನಷ್ಟದಲ್ಲಿ ಆಗಲಿ, ರೋಗದಲ್ಲಿ ಆಗಲಿ ಮತ್ತು ಶೋಧನೆಗಳಲ್ಲಿ ಆಗಲಿ ಮತ್ತು ಯಾವುದೇ ಹಿಂಸೆಯ ಸಮಯದಲ್ಲಿ ಆಗಲಿ, ಯಾವಾಗಲೂ ನಮಗೆ ಸೈತಾನು ಜಯಿಸುವುದಕ್ಕೆ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕವಾಗಿ ನಮಗೆ ಅಧಿಕಾರ ಕೊಟ್ಟಿದ್ದಾನೆ. ಹಾಲೆಲೂಯ. ದೇವರು ನಮಗೆ ಆ ಒಂದು ಭಾಗ್ಯ ಕೊಟ್ಟಿದ್ದಕ್ಕಾಗಿ ನಾವು ದೇವರನ್ನು ಸ್ತುತಿಸೋಣ. ನಾವು ಇಲ್ಲಿ ಓದಿದ್ದು 20ನೇದಾಗಿ ಬೇಲ್ಜಬೂಬ್ ಎಂಬುದಾಗಿ ಅವನ ಹೆಸರು ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾನೆ. ಬೇಲ್ಜಬೂಬನು. ಸೊ ಅವನು ಸೈತಾನನ ಇನ್ನೊಂದು ಚಿತ್ರವಾಗಿದೆ, ಸೈತಾನ ಇನ್ನೊಂದು ಹೆಸರಾಗಿದೆ. ಪ್ರಾಚೀನ ಕಾಲದಿಂದಲೂ ಈ ಲೋಕದ ಎಲ್ಲ ಜನರು, ಅಂದರೆ ಇಷ್ಟು ಜನ ಅವಾಗಿರಲಿಲ್ಲ, ಬೇಲ್ ಅಥವಾ ಬಾಲ ದೇವತೆ, ಬಾಳ ದೇವತೆ ಎಂಬ ಹೆಸರಿನಲ್ಲಿ ಲೋಕವೆಲ್ಲವೂ ಪೂಜೆ ಮಾಡುತ್ತಿದ್ದಂಥ, ನಮಸ್ಕಾರ ಮಾಡುತ್ತಿದ್ದ, ಆರಾಧನೆ ಮಾಡುತ್ತಿದ್ದಂಥ ಆ ಒಂದು ಲೋಕ ದೇವರು, ಭೂಲೋಕ ದೇವರು, ಪ್ರಪಂಚದ ದೇವರು ಬೇಲ್, ಅಥವಾ ಆ ಹೆಸರಿನಿಂದಲೇ ಬೇಲ್ಜಬೂಬನು ಎಂಬ ಹೆಸರು ಬಂದದ್ದು. ಲೋಕದ ಜನರೆಲ್ಲರೂ ಕೂಡ, ಅದು ಯಾವುದೇ ದೇಶದವರಾದರೂ ಒಂದಾನೊಂದು ರೀತಿಯಲ್ಲಿ ಸೈತಾನ್ನ ಅವರು ಅಡ್ಡ ಬೀಳುತ್ತಿದ್ದಾರೆ. ಸೈತಾನಿಗರು ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಾ ಇದ್ದಾರೆ. ಸೂರ್ಯ ದೇವನು ಬೇಲಿನ ಇನ್ನೊಂದು ಮುಖ ಚಿತ್ರವಾಗಿದೆ. ಸೂರ್ಯ ದೇವ, ಸೂರ್ಯನನ್ನು ನಮಸ್ಕಾರ ಮಾಡದವರು ಯಾರಿದ್ದಾರೆ? ಚಂದ್ರನನ್ನು ನಮಸ್ಕಾರ ಮಾಡದವರು ಯಾರಿದ್ದಾರೆ?
ಸೂರ್ಯ ಚಂದ್ರ ನಕ್ಷತ್ರಗಳಿಗೆ ಅಡ್ಡ ಬೀಳದಿರುವವರು ಯಾರಿದ್ದಾರೆ? ಎಲ್ಲ ಧರ್ಮಗಳಲ್ಲಿಯೂ ನಾವು ನೋಡುತ್ತೇವಲ್ಲ. ಸೊ ಬೇಲ್ಜಬೂಬನು ಎಂದು ಹೇಳುವಾಗ ಈ ಬಾಲನ ಬಾಲ ದೇವತೆ ಎಂಬುವಂಥದ್ದು ಇಸ್ರಾಯೇಲ್ಯರ ಕಾಲದಲ್ಲಿ ಅವರು ಕೂಡ ಈ ಬಾಲನ ಹಿಂದೆ ಹೋದದ ಕುರಿತಾಗಿ ನಾವು ನೋಡುತ್ತೇವೆ. ದೇವರು ಯೆಹೋವನು ಅದರ ವಿಷಯದಲ್ಲಿ ಬಹಳವಾಗಿ ಅಸಹ್ಯಪಟ್ಟು ಮನನೊಂದು ಅವರಿಗೆ ಶಿಕ್ಷಿಸಿದ್ದಾಗಿ ನಾವು ನೋಡುತ್ತೇವೆ. ಸೊ ಬಾಳ ದೇವತೆ ಬೇಲ್ಜಬೂಬನ್ ಯೇಸು ಸ್ವಾಮಿಗೆ ಅವರು ಕರೆದಂತ ಅಥವಾ ಫರಿಸಾಯರು, ಶಾಸ್ತ್ರಿಗಳು ಮತ್ತು ಯೇಸು ಸ್ವಾಮಿಯ ಧಾರ್ಮಿಕ ವಿರೋಧಿಗಳು ಆತನಿಗೆ ಕರೆದಂತ ಹೆಸರು, ನೀನು ಬೇಲ್ಜಬೂಬಿನ ಶಕ್ತಿಯಿಂದ ನೀನು ದೆವ್ವಗಳನ್ನು ಬಿಡಿಸ್ತಾ ಇದೀಯ. ಖಂಡಿತವಾಗಿಯೂ ಅವರ ದೂರಾಗಿತ್ತು ಹೊರತು ಬೇಲ್ಜಬೂಬನಿಂದ ಬೇಲ್ಜಬೂಬನ ಕಿಂಕರರನ್ನ, ಸೇವಕರನ್ನ ಜಯಿಸಲಿಕ್ಕೆ ಸಾಧ್ಯವಿಲ್ಲ. ಆದರೆ ಯೇಸು ಸ್ವಾಮಿ ಪವಿತ್ರಾತ್ಮ ಭರಿತನಾಗಿ ದೇವರ ಕುಮಾರನಾಗಿದ್ದ ಕಾರಣ, ಆತನು ಸ್ವತಃ ದೇವರಾಗಿದ್ದ ಕಾರಣ ಆತನು ದೆವ್ವಗಳನ್ನು ಜಯಿಸಿದ್ದಾಗಿ ನಾವು ನೋಡುತ್ತೇವೆ. ಇದೇ ಆತ್ಮವನ್ನು ಹೊಂದಿದ ನಮಗೂ ಈ ಅಧಿಕಾರವನ್ನು ಸ್ವಾಮಿ ಕೊಟ್ಟಿದ್ದಾನೆ. ನಂಬುವವರ ಮೂಲಕ ಈ ಸಂಗತಿಗಳು, ಈ ಕಾರ್ಯಗಳು ನಡೆಯುವುದು. ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ ಕೊನೆಯ 2 ವಾಕ್ಯಗಳಲ್ಲಿ ನಾವು ನೋಡುತ್ತೇವೆ. ಅವರು ಪ್ರಾರ್ಥನೆ ಮಾಡುವಾಗ ದೆವ್ವಗಳನ್ನು ಓಡಿಸುವರು. ಆ ವಚನ ನಾವು ನೋಡುತ್ತೇವೆ. ದೇವರ ಮಕ್ಕಳಾದ ಕರ್ತನ ಶಿಷ್ಯರಾದ ನಮಗೆ ದೇವರು ಕೊಟ್ಟಿರುವ ಅಧಿಕಾರವಾಗಿದೆ ಸೈತಾನನ ಮೇಲೆ. ಆದ ಕಾರಣ ಸೈತಾನನ ಮೇಲೆ ಅಧಿಕಾರ ನಡೆಸುವುದಕ್ಕೆ ಆತನ ರಕ್ತವು ನಮಗೆ ಆಯುಧವಾಗಿ ದೇವರು ಕೊಟ್ಟಿದ್ದಾನೆ. 12ನೇ ಅಧ್ಯಾಯ 11ನೇ ವಚನ, ಪ್ರಕಟಣೆ ಪುಸ್ತಕ. ಇನ್ನೊಂದು ಆತನ ವಚನ, ದೇವರ ವಚನ. ಅದು ಶಕ್ತಿಶಾಲಿಯಾದದ್ದು, ಎಲ್ಲ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಎಲ್ಲ ಆಯುಧಗಳಿಗಿಂತಲೂ ಬಲವಾದ ಆಯುಧವಾಗಿದೆ ದೇವರ ವಚನ ಎಂಬ ಕತ್ತಿ. ಅದರಿಂದ ನಮ್ಮ ವೈರಿಯನ್ನ ನಾವು ತುಂಡು ಮಾಡಲಿಕ್ಕೆ ಸಾಧ್ಯ. ದೇವರಿಗೆ ಸ್ತೋತ್ರವಾಗಲಿ. ಈ ಆಯುಧಗಳನ್ನು ನಾವು ನಂಬಿಕೆಯಿಂದ ಮುಂದಿನ ದಿನಗಳಲ್ಲಿ ಉಪಯೋಗಿಸೋಣ. ಇನ್ನೂ ಸುಮಾರು 4-5 ವಿಷಯಗಳಿವೆ. ದೇವರ ಚಿತ್ತವಾದರೆ ಮುಂದಿನ ಆ ಒಂದು ಅಧ್ಯಯನದಲ್ಲಿ ನಾವು ನೋಡೋಣ. ಕರ್ತನು ತಾನೇ ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಬನ್ನಿ ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡಿ ಇಂದಿನ ಅಧ್ಯಯನವನ್ನು ಮುಗಿಸಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ಈ ದಿವಸದಲ್ಲಿ ನಾವು ಕರ್ತನೆ ನೋಡಿಕೊಂಡ ಅನೇಕ ವಿಷಯಗಳಿಗಾಗಿ ನಮ್ಮ ಆತ್ಮಿಕ ವೈರಿಯಾದ ಸೈತಾನ್ನ ಹೆಸರುಗಳನ್ನು ನಾವು ನೋಡಿದೆವು ಸ್ವಾಮಿ. ಆ ಒಂದು ಹೆಸರುಗಳ ಮೂಲಕವಾಗಿ ಅವನು ಎಂಥವನಾಗಿದ್ದಾನೆ, ಅವನ ಗುಣಗಳು ಏನಾಗಿದೆ, ಅವನು ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತಾನೆ, ನಮಗೆ ವಿರೋಧವಾಗಿ ಸಂಚು ಮಾಡುತ್ತಾನೆ, ನಮ್ಮನ್ನು ಕರ್ತನೆ ಶೋಧಿಸುತ್ತಾನೆ, ನಮ್ಮನ್ನು ತಪ್ಪು ಮಾಡುವುದಕ್ಕೆ, ಕೆಟ್ಟದನ್ನು ಮಾಡುವುದಕ್ಕೆ ನಮ್ಮನ್ನು ಪ್ರೇರೇಪಿಸುತ್ತಾನೆಂಬುದನ್ನು ನಾವು ನೋಡಿಕೊಂಡೆವು. ಹೌದು, ಅವನನ್ನು ಹೆಚ್ಚಾಗಿ ತಿಳಿದುಕೊಳ್ಳುವ ಹಾಗೆ ನಿನ್ನ ವಾಕ್ಯದಲ್ಲಿ ನಮಗೆ ಕೊಟ್ಟಿರುವಂಥ ಎಲ್ಲ ಪ್ರಕಟಣೆಗಳಿಗಾಗಿ ಸ್ತೋತ್ರ ಸಲ್ಲಿಸುತ್ತೇವೆ ಸ್ವಾಮಿ. ನಿನ್ನ ವಾಕ್ಯ ಮಾತ್ರವಲ್ಲದೆ ನೀ ನಮಗೋಸ್ಕರವಾಗಿ 2000 ವರ್ಷಗಳ ಹಿಂದೆ ಶಿಲುಬೆಯ ಮೇಲೆ ಸುರಿಸಿದ ಪರಿಶುದ್ಧವಾದ ರಕ್ತದ ಮೂಲಕವಾಗಿ, ಆ ರಕ್ತದಲ್ಲಿಟ್ಟಂಥ ನಂಬಿಕೆ ಮೂಲಕವಾಗಿ ನಮ್ಮ ವೈರಿಯಾದ ಸೈತಾನ್ ನಾವು ಜಯಿಸುವುದಕ್ಕೆ ಸಾಧ್ಯ ಅಂತ ನೀವು ಹೇಳಿದ್ದೀರಿ. ಅದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ. ನಮ್ಮ ಜೀವನ ಉದ್ದಕ್ಕೂ ಸ್ವಾಮಿ ಹೀಗೆ ನೀ ನಮಗೆ ಅನುಗ್ರಹಿಸಿರುವಂಥ ಎಲ್ಲ ಆತ್ಮೀಕ ಆಯುಧಗಳ ಮೂಲಕವಾಗಿ ನಮ್ಮ ವೈರಿಯಾದ ಸೈತಾನ್ನು ಜಯಿಸಿ ಈ ಲೋಕದಲ್ಲಿ ಸಾಯುವ ತನಕ, ಮರಣದ ಪರ್ಯಂತ ನಾವು ನಂಬಿಗಸ್ತರಾಗಿ ನಂಬಿಕೆಯನ್ನು ಕಾಪಾಡಿಕೊಂಡು ನಿನಗೆ ಸಾಕ್ಷಿಯಾಗಿ ಜೀವಿಸುವುದಕ್ಕೆ ಕೃಪೆಯನ್ನು ಅನುಗ್ರಹಿಸಬೇಕೆಂದು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮುಖಾಂತರವಾಗಿ ನಾನು ಪ್ರಾರ್ಥಿಸಿ ಬೇಡಿದ್ದೇನೆ. ಆಮೇನ್, ಆಮೇನ್.